ಹಲೋ ಸ್ನೇಹಿತರೆ, ನಾನು ನಿಮ್ಮ ಉದಯ್ ಸರ್ ಅಚೀವರ್ಸ್ ಅಕಾಡೆಮಿಯಿಂದ. ಸ್ನೇಹಿತರೆ, ಮತ್ತೆ ನಿಮ್ಮ ಎದುರಿಗೆ ಬಂದಿರುವಂತ ಒಂದು ವಿಶೇಷತೆನೆ ಮತ್ತೆ ಒಂದು ಇತಿಹಾಸದ ಒಂದು ವಿಷಯವನ್ನ ತಗೊಂಡು ನಿಮ್ಮ ಎದುರಿಗೆ ಪ್ರಮುಖ ವಿಷಯಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ಇತಿಹಾಸ ಅಂದ್ರೆ ಏನು, ಅದನ್ನ ಹೇಗೆ ಓದಬೇಕು, ಮತ್ತೆ ಇತಿಹಾಸವನ್ನ ಕ್ರಮಾನುಗತವಾಗಿ ಓದುವಂತ ಪದ್ಧತಿ UPSC ಲೆವೆಲ್ಗೆ ಯಾವ ರೀತಿ ವಿಷಯಗಳನ್ನ ನಾವು ನೆನ್ಪಿಟ್ಕೋಬೇಕು, ಮತ್ತೆ ಓದುವಂತ ಮೆಥಡ್ ಹೇಗಿರುತ್ತೆ ಅಂತ ಒಂದು ಡೆಮೋ ವಿಡಿಯೋ ಟೈಪ್ ಈ ಒಂದು ಕ್ಲಾಸ್ ಆಗಿರುತ್ತೆ. ಮತ್ತೆ ಈ ಕ್ಲಾಸಿನ ಒಂದು ವಿಶೇಷತೆನೆ ನಮಗೆ ನಮ್ಮ ಅಚೀವರ್ಸ್ ಅಲ್ಲಿ ಕ್ಲಾಸ್ ಯಾವ ರೀತಿ ಇರ್ತವೆ, ಮತ್ತೆ ಅದೇ ರೀತಿಯಾಗಿ ಮುಂಬರುವಂತಹ ಎಲ್ಲಾ ಫ್ಯಾಕಲ್ಟೀಸು ಸಹಿತ ನಿಮಗೆ ವಿಡಿಯೋಸ್ ಕೆಲವೊಂದು ಉಚಿತವಾಗಿ ಕೊಡ್ತಾ ಹೋಗ್ತಾರೆ ಯೂಟ್ಯೂಬ್ ಅಲ್ಲಿ. ಅದನ್ನ ಹೊರತು ಇಲ್ಲಿ ಮತ್ತೆ ನಿಮಗೆ ಏನು ವಿಷಯ ತಿಳಿಸ್ತಾರೆ ಅಂದ್ರೆ, ಅಚೀವರ್ಸ್ ಅಕಾಡೆಮಿಯಲ್ಲಿ ನಿಮ್ಗೆ ಗೊತ್ತಿದೆ ಟಾಪ್ 1 ಮೆಂಟರ್ಗಳು ಇಲ್ಲಿ ಕ್ಲಾಸ್ ಅನ್ನ ಆಫ್ಲೈನ್ ಕ್ಲಾಸ್ ಅನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವರು ಕೊಟ್ಟಂತಹ ಕೆಲವೊಂದು ಮಾಹಿತಿಗಳನ್ನ ನಿಮಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಶೇರ್ ಮಾಡ್ತಾ ಹೋಗ್ತೀವಿ. ಬಟ್ ನಿಮ್ಗೆ ಎಲ್ಲ ಮಾಹಿತಿ ಬೇಕು ಅಂತಂದ್ರೆ, ಸಂಪೂರ್ಣವಾದ ನಮಗೆ ತರಗತಿಗಳು ಬೇಕು ಸರ್, ಕ್ಲಾಸಸ್ ಬೇಕು ಅಂದ್ರೆ ನಿಮ್ಗೆ ಅಚೀವರ್ಸ್ ಅಕಾಡೆಮಿಯಲ್ಲಿ ಹೊಸ ಬ್ಯಾಚ್ಗಳು ಆರಂಭ ಆಗಿದೆ. ಈ ಒಂದು ಹೊಸ ಬ್ಯಾಚ್ಗಳಿಗೆ ನೀವು ಜಾಯಿನ್ ಆಗಬೇಕು ಅಂತಂದ್ರೆ ಆಫ್ಲೈನ್ ಕ್ಲಾಸಸ್ ಆರಂಭ ಆಗ್ತಾ ಇದೆ. ಈ ಒಂದು ಆಫ್ಲೈನ್ ಕ್ಲಾಸಸ್ಗೆ ನೀವು ಜಾಯಿನ್ ಆಗಬೇಕು ಅಂತಂದ್ರೆ ಈ ಕಾಣ್ತಕ್ಕಂಥ ನಂಬರ್ಗೆ ನೀವು ಡಯಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ, ಬಂದು ಜಾಯಿನ್ ಆಗಬೇಕಾಗುತ್ತೆ. ಅವಾಗ ಮಾತ್ರ ಸಂಪೂರ್ಣವಾದ ತರಗತಿಗಳು ನಿಮಗೆ ಸಿಗ್ತವೆ. ಕರ್ನಾಟಕದಾದ್ಯಂತ ಮನೆ ಮಾತಾಗಿರ್ತಕ್ಕಂತಹ ಮೆಂಟರ್ಗಳು ಈ ಒಂದು ಅಚೀವರ್ಸ್ ಅಕಾಡೆಮಿ ಆಫ್ಲೈನ್ ತರಗತಿಯಲ್ಲಿ ಕ್ಲಾಸ್ ಅನ್ನ ಮಾಡ್ತಾ ಇರ್ತಾರೆ. ಅದರ ಸದುಪಯೋಗವನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವಿಷಯಕ್ಕೆ ಹೋಗೋಣ. ವಿಷಯದ ಒಂದು ಟೈಟಲ್ ನಿಮಗೆ ಇತಿಹಾಸ ಅಂದ್ರೆ ಏನು, ಇದನ್ನ ಯಾವ ರೀತಿ ಅಧ್ಯಯನ ಮಾಡಬೇಕು, ಕ್ರಮಾನುಗತವಾಗಿ ಹೇಗೆ ನೆನ್ಪಿಟ್ಕೋಬೇಕು ಇತಿಹಾಸವನ್ನ ಅನ್ನೋ ಒಂದು ವಿಷಯವನ್ನೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆರಂಭ ಮಾಡ್ತಾ ಇದೀವಿ. ಓಕೆ, ಇಲ್ಲಿ ನಾವು ಚರ್ಚೆ ಮಾಡುವ ಒಂದು ವಿಷಯ ಏನಿದೆ ಅಂದ್ರೆ ಇತಿಹಾಸ. ಓಕೆ, ಇಲ್ಲಿ ನಾವು ಹಿಸ್ಟೋರಿ ಅಂತ ಕರಿತೀವಿ. ಓಕೆ, ನೋಡ್ರಿ, ಇತಿಹಾಸದ ಬಗ್ಗೆ ನಾನು ಮಾತಾಡ್ಬೇಕಪ್ಪ ಅಂದ್ರೆ ಇತಿಹಾಸ ಅಂದ್ರೆ ಏನು ನಿಮಗೆ ಗೊತ್ತಿದೆ. ನಾವು ಪ್ರೈಮರಿಯಿಂದನೇ ಸ್ಟಾರ್ಟ್ ಮಾಡ್ತಾ ಬಂದಿದೀವಿ. ಇತಿ ಎಂದರೆ ಹೀಗೆ, ಹಾಸ ಎಂದರೆ ನಡೆದಿತ್ತು ಅಂತ. ಹಾಗಾದ್ರೆ ಅರ್ಥ ಮಾಡ್ಕೊಳ್ರಿ, ಇತಿ ಎಂದರೆ ಹೀಗೆ, ಹಾಸ ಎಂದರೆ ನಡೆದಿತ್ತು. ಹಾಸ ಎಂದರೆ ನಡೆದಿತ್ತು. ಓಕೆ, ಹಾಗಾದ್ರೆ ಇತಿ ಎಂದರೆ ಹೀಗೆ, ಹಾಸ ಎಂದರೆ ನಡೆದಿತ್ತು ಅಂತ ನೀವು ತಿಳ್ಕೊಳ್ತೀರಾ. ಆದ್ರೆ ಅದು ಮುಂದುವರೆದು ನಾವು ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಹೀಗೆ ಖಂಡಿತವಾಗಿ ನಡೆದಿತ್ತು ಅಂತ. ಹೀಗೆ ಖಂಡಿತವಾಗಿ ನಡೆದಿತ್ತು ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಇತಿಹಾಸವನ್ನ ನಡೆದು ಹೋದ ಘಟನೆಗಳ ಒಂದು ಕ್ರಮಾನುಗತ ಅಧ್ಯಯನವನ್ನು ಇತಿಹಾಸ ಅಂತ ಕರಿತಾ ಹೋಗ್ತೀವಿ. ಆದ್ರೆ ಇಲ್ಲಿ ಹೀಗೆ ನಡೆದಿತ್ತು ಅನ್ನೋದಕ್ಕಿಂತ ಹೀಗೆ ಖಂಡಿತವಾಗಿ ನಡೆದಿತ್ತು ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾದ್ರೆ ಇತಿಹಾಸ ಅಂದ್ರೇನು, ಹೀಗೆ ಖಂಡಿತವಾಗಿ ನಡೆದಂತಹ ಒಂದು ವಿಷಯವನ್ನ ನಾವು ಇತಿಹಾಸ ಅಂತ ಕರಿತೀವಿ. ಓಕೆ, ಇಲ್ಲಿ ಹೀಗೆ ಖಂಡಿತವಾಗಿ ನಡೆದಿದೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಹಾಗಾದ್ರೆ ಹೀಗೆ ಖಂಡಿತವಾಗಿ ನಡೆದಿದೆ ಅಂದ್ರೆ ಖಂಡಿತವಾಗಿ ನಡೆದಿದೆ ಅಂತ ಹೇಳ್ತಾ ಇದೀವಲ್ವಾ. ಹಾಗಾದ್ರೆ ಖಂಡಿತವಾಗಿ ನಡೆದಿದೆ ಅಂದ್ರೆ ಯಾವ ಒಂದು ಆಧಾರದ ಮೇಲೆ ಖಂಡಿತವಾಗಿ ನಡೆದಿತ್ತು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಅದಕ್ಕೆ ಇತಿಹಾಸಕ್ಕೆ ತನ್ನದೇ ಆದ ಆಧಾರಗಳಿದೆ, ಸೋರ್ಸಸ್ ಇದೆ. ಓಕೆ, ಇಲ್ಲಿ ನೋಡಿ, ಆಧಾರಗಳು ಅಥವಾ ಸೋರ್ಸಸ್ ಅಂತ ನಾವು ಚರ್ಚೆ ಮಾಡೋದಾದ್ರೆ ಇತಿಹಾಸವನ್ನ ನಾವು ಹೇಗೆ ಇಲ್ಲಿ ಕಥೆಯ ಮೂಲಕ ಆಯ್ತು ಅದು ಯಾವುದೋ ಒಂದು ವಿಷಯದ ಮೂಲಕ ನಾವು ಸ್ಟಡಿ ಮಾಡಲ್ಲ. ಇತಿಹಾಸಕ್ಕೆ ತನ್ನದೇ ಆದ ಒಂದು ಎವಿಡೆನ್ಸ್ ಇದೆ, ಆಧಾರಗಳಿದೆ, ಸೋರ್ಸಸ್ ಇದೆ. ಹಾಗಾಗಿ ಇತಿಹಾಸವನ್ನ ಆಧಾರಗಳ ಮೂಲಕ, ಸೋರ್ಸಸ್ ಮೂಲಕ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಇಲ್ಲಿ ನೋಡಿ, ಸೋರ್ಸಸ್ ಅಂದ್ರೆ ಫಸ್ಟ್ ನಾವು ಯಾವ ರೀತಿಯ ಸೋರ್ಸಸ್ ಅನ್ನ ತಿಳ್ಕೊಬೇಕಾಗಿದೆ. ಹಾಗೆ ಇತಿಹಾಸವನ್ನ ಅಧ್ಯಯನ ಮಾಡ್ಲಿಕ್ಕೆ ಯಾವ ರೀತಿಯ ಸೋರ್ಸಸ್ಗಳು ನಮಗೆ ಕಂಡು ಬರ್ತವೆ ನೋಡಿ. ಹಾಗಾದ್ರೆ ಸೋರ್ಸಸ್ ಅಂತ ಕರಿತೀವಿ, ಆಧಾರಗಳು ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ ಸ್ನೇಹಿತರೆ, ಇಲ್ಲಿ ಪುರಾತತ್ವ ಆಧಾರಗಳು ಅಂತ ಬರ್ತವೆ ಫಸ್ಟ್. ಹಾಗಾದ್ರೆ ಇತಿಹಾಸವನ್ನ ಅಧ್ಯಯನ ಮಾಡ್ಬೇಕಪ್ಪ ಅಂದ್ರೆ ಪುರಾತತ್ವ ಆಧಾರಗಳು, ಆರ್ಕಿಯಾಲಜಿ ಸೋರ್ಸಸ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಇತಿಹಾಸವನ್ನ ಅಧ್ಯಯನ ಮಾಡ್ಲಿಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೋರ್ಸಸ್ ಯಾವ ಅಂತಂದ್ರೆ ಅವೇ ಪುರಾತತ್ವ ಆಧಾರಗಳು ಅಥವಾ ಆರ್ಕಿಯಾಲಜಿ ಸೋರ್ಸಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಆಧಾರಗಳ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ ಸಾಹಿತ್ಯ ಆಧಾರಗಳು, ಲಿಟರರಿ ಸೋರ್ಸಸ್ ಅಂತ ಕರಿತೀವಿ. ಯಾವ ಹೇಳಿ, ಸಾಹಿತ್ಯ ಆಧಾರಗಳು, ಲಿಟರರಿ ಸೋರ್ಸಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಆಧಾರಗಳ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ ವಿದೇಶಿ ಯಾತ್ರಿಕರ ಬರವಣಿಗೆಗಳು, ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಆಫ್ ಫಾರಿನ್ ಟ್ರಾವೆಲರ್ಸ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ವಿದೇಶಿ ಯಾತ್ರಿಕರ ಬರವಣಿಗೆಗಳು ಸಹಿತ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸೋರ್ಸಸ್ ಆಗಿ ಕಂಡು ಬರ್ತವೆ. ಓಕೆ ಸ್ನೇಹಿತರೆ, ಇಷ್ಟೇನಿದೆ ನಿಮಗೆ ಆಧಾರಗಳಿಗೆ ಸಂಬಂಧಪಟ್ಟಂತೆ ನಾವು ಆಧಾರಗಳನ್ನ 3 ಪಾರ್ಟ್ಸ್ ಮಾಡ್ತೀವಿ. ಓಕೆ, ನೀವೇ ಆನ್ಸರ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಯಾವುದು ಆರ್ಕಿಯಾಲಜಿ ಸೋರ್ಸಸ್, ಸೆಕೆಂಡ್ ಯಾವುದು ಲಿಟರರಿ ಸೋರ್ಸಸ್, ಥರ್ಡ್ ಯಾವುದು ಅಂತಂದ್ರೆ ಡಿಸ್ಕ್ರಿಪ್ಷನ್ ಆಫ್ ಫಾರಿನ್ ಟ್ರಾವೆಲರ್ಸ್ ಅಂತ ಕರಿತೀವಿ. ಪುರಾತತ್ವ ಆಧಾರಗಳು, ಸಾಹಿತ್ಯ ಆಧಾರಗಳು ಮತ್ತೆ ವಿದೇಶಿ ಯಾತ್ರಿಕರು ಬರೆದಂತಹ ಕೆಲವೊಂದು ಬರವಣಿಗೆಗಳ ಒಂದು ಆಧಾರದ ಮೇಲೆ ಇತಿಹಾಸವನ್ನ ನಾವು ಏನ್ ಮಾಡ್ತೀವಿ, ಸೋರ್ಸಸ್ ಅಂತೇಳಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಫಸ್ಟ್
ಈ ಒಂದು ಆರ್ಕಿಯಾಲಜಿ ಸೋರ್ಸಸ್ಗೆ ಸಂಬಂಧಪಟ್ಟಂತೆ ಅಥವಾ ಪುರಾತತ್ವ ಆಧಾರಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯಗಳು ಪುರಾತತ್ವ ಇಲಾಖೆಗೆ ಸಂಬಂಧಪಡ್ತವೆ ಅಂತ ನಾವು ಚರ್ಚೆ ಮಾಡೋದಾದ್ರೆ ಫಸ್ಟ್ ನಿಮಗೆ ಕಟ್ಟಡಗಳು ಮತ್ತು ಸ್ಮಾರಕಗಳು ಅಂತ ತಿಳ್ಕೊಳ್ತಾ ಹೋಗ್ತೀವಿ. ನೋಡಿ ನಿಮ್ ಕಣ್ಣು ಕಾಣ್ತಾ ಇದಾವೆ ಕಟ್ಟಡಗಳು ಮತ್ತು ಸ್ಮಾರಕಗಳು. ಓಕೆ, ಹಾಗಾದ್ರೆ ಇಂಗ್ಲಿಷ್ ಇಂದ ಹೇಳ್ಬೇಕಪ್ಪ ಅಂದ್ರೆ ಬಿಲ್ಡಿಂಗ್ಸ್ ಅಂಡ್ ಮಾನ್ಯುಮೆಂಟ್ಸ್ ಅಂತ ಕರಿತೀವಿ. ಯಾವ ಹೇಳಿ? ಬಿಲ್ಡಿಂಗ್ಸ್ ಅಂಡ್ ಮಾನ್ಯುಮೆಂಟ್ಸ್. ಓಕೆ, ನಿಮ್ಗೆ ಗೊತ್ತಿದೆ ಇತಿಹಾಸವನ್ನು ಓದುವಂತ ವಿಷಯದಲ್ಲಿ ಅನೇಕ ಸಾಮ್ರಾಜ್ಯಗಳು, ಅನೇಕ ಮನೆತನಗಳು ಕಟ್ಟಿದಂತಹ ಕಟ್ಟಡಗಳು ಏನಿದೆ, ಸ್ಮಾರಕಗಳೇನಿದೆ, ಅವುಗಳ ಒಂದು ಆಧಾರದ ಮೇಲೆ ನಾವು ಇತಿಹಾಸವನ್ನು ಸಹಿತ ನಾವು ತಿಳಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಬಂದು ನಾಣ್ಯಗಳು ಅಂತ ಕರಿತೀವಿ, ಕಾಯಿನ್ಸ್. ಓಕೆ, ಹಾಗಾದ್ರೆ ಕಾಯಿನ್ಸ್ ಏನಿದೆ, ನಾಣ್ಯಗಳು ಏನಿದೆ, ಆ ರಾಜರ ಬಗ್ಗೆ ಮಾಹಿತಿಯನ್ನ, ಅವರ ಕಾಲಕ್ರಮದ ಬಗ್ಗೆ ಮಾಹಿತಿಯನ್ನ, ಅವರು ಹೊಂದಿದಂತಹ ಕೆಲವೊಂದು ವಿಶೇಷತೆಯ ಮಾಹಿತಿಯನ್ನು ಸಹಿತ ಆ ನಾಣ್ಯಗಳ ಮೂಲಕ ನಾವು ಕಾಯಿನ್ಸ್ ಮೂಲಕ ನಾವು ತಿಳಿತಾ ಹೋಗ್ತೀವಿ. ನೀವು PC ಅಥವಾ SDA ಅಥವಾ PUC ಲೆವೆಲ್ ಒಂದು ಪರೀಕ್ಷೆಗಳನ್ನ ನಾವು ಗಮನಿಸಿದಾಗ ಕೆಲವೊಂದು ಕ್ವಶನ್ ಇಲ್ಲೇ ರೈಸ್ ಆಗ್ತವೆ. ಯಾವ ರೀತಿ ರೈಸ್ ಆಗ್ತವೆ ಅಂತಂದ್ರೆ ಇಲ್ಲಿ ಸ್ಟಡಿ ಆಫ್ ಕಾಯಿನ್ಸ್ ಈಸ್ ಕಾಲ್ಡ್ ನ್ಯೂಮೆಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ನಾಣ್ಯಗಳ ಅಧ್ಯಯನವನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ನಾಣ್ಯಗಳ ಅಧ್ಯಯನವನ್ನ ನಿಮಗೆ ಗೊತ್ತಿದೆ ನ್ಯೂಮೆಸ್ಮ್ಯಾಟಿಕ್ಸ್ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ? ನ್ಯೂಮೆಸ್ಮ್ಯಾಟಿಕ್ಸ್ ಅಂತೇಳಿ ಕರೀತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ನಾವು ತಿಳ್ಕೊಳ್ಳೋ ವಿಷಯ ಯಾವ್ದಂದ್ರೆ ಮೂರ್ತಿಗಳು, ಸ್ಟ್ಯಾಚ್ಯೂಸ್ ಅಂತ ಕರಿತೀವಿ. ಓಕೆ, ಅಂದ್ರೆ ಇಲ್ಲಿ ಸಾಮ್ರಾಜ್ಯ ಅಥವಾ ಅನೇಕ ಇಲ್ಲಿ ಮನೆತನಗಳು ಕಟ್ಟಿದಂತ ಇಲ್ಲಿ ಮೂರ್ತಿಗಳೇನಿದೆ ಅಥವಾ ಬಿಲ್ಟ್ ಮಾಡಿರ್ತಕ್ಕಂಥ ಮೂರ್ತಿಗಳೇನಿದೆ, ಆ ಮೂರ್ತಿಗಳ ಆಧಾರದ ಮೇಲಿನೇ ಆ ಒಂದು ಕಾಲಕ್ರಮವನ್ನ, ಅವರು ಹೊಂದಿದಂತಹ ಒಂದು ಶೈಲಿ ಅಥವಾ ಅವರು ಹೊಂದಿದಂತಹ ಒಂದು ಕಟ್ಟಡಗಳ ರೀತಿಯನ್ನು ಸಹಿತ ನಾವು ತಿಳಿತಾ ಹೋಗ್ತೀವಿ ಮೂರ್ತಿಗಳ ಆಧಾರದ ಮೇಲೆ. ನೆಕ್ಸ್ಟ್ ಅಥವಾ ಶೈಲಿಗಳು ಸಹಿತ ನಮಗೆ ತಿಳಿತಾ ಹೋಗ್ತವೆ. ನೆಕ್ಸ್ಟ್ ನಾವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೋರ್ಸಸ್ ಬಗ್ಗೆ ಮಾತಾಡೋದಾದ್ರೆ ನೆಕ್ಸ್ಟ್ ಯಾವ್ದಂದ್ರೆ ಶಾಸನಗಳು, ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಓಕೆ, ನಿಮಗೆ ಗೊತ್ತಿದೆ ಶಾಸನಗಳು ಅಂದ್ರೆ, ಶಾಸನಗಳ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ ಅಶೋಕನನ್ನ ಶಾಸನಗಳ ಪಿತಾಮಹ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ? ಅಶೋಕನನ್ನ ಶಾಸನಗಳ ಪಿತಾಮಹ ಅಂತೇಳಿ ಕರಿತಾ ಹೋಗ್ತಾರೆ. ಓಕೆ, ಹಾಗಾದ್ರೆ ಇಲ್ಲಿ ಮತ್ತೆ ನಿಮ್ಗೆ ಗೊತ್ತಿದೆ ಶಾಸನಗಳ ಅಧ್ಯಯನವನ್ನು ಏನಂತ ಕರೀತಾರೆ ಅಂತ ಸಹಿತ ಪ್ರಶ್ನೆ ಕೇಳಿದೆ. ಎಫಿಗ್ರಫಿ ಅಂತ ಕರೀತಾರೆ. ಅಂತ ಕರೀತಾರೆ? ಎಫಿಗ್ರಫಿ ಅಂತ ಕರೀತಾರೆ. ಇಲ್ಲಿ ನಿಮ್ಗೆ ಇಂಗ್ಲಿಷ್ ಇಂದ ಬರ್ದಿದೀವಿ, ದ ಸ್ಟಡಿ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಏನ್ಸಿಯಂಟ್ ಇನ್ಸ್ಕ್ರಿಪ್ಷನ್ ಈಸ್ ಕಾಲ್ಡ್ ಎಫಿಗ್ರಫಿ. ಓಕೆ, ಇನ್ನೊಂದ್ಸರಿ ಕೇಳ್ಕೊಳ್ರಿ, ದ ಸ್ಟಡಿ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಏನ್ಸಿಯಂಟ್ ಇನ್ಸ್ಕ್ರಿಪ್ಷನ್ ಈಸ್ ಕಾಲ್ಡ್ ಎಫಿಗ್ರಫಿ. ಓಕೆ, ಹಾಗಾದ್ರೆ ಎಫಿಗ್ರಫಿ ಅಂತ ಯಾವ್ದೊಂದ ಕರೀತಾರೆ ಅಂದ್ರೆ ಶಾಸನಗಳ ಒಟ್ಟಾರೆ ಅಧ್ಯಯನವನ್ನ ಎಫಿಗ್ರಫಿ ಅಂತ ಕರೀತಾರೆ. ನ್ಯೂಮೆಸ್ಮ್ಯಾಟಿಕ್ಸ್ ಅಂದ್ರೆ ನಾಣ್ಯಗಳ ಅಧ್ಯಯನವನ್ನ ನ್ಯೂಮೆಸ್ಮ್ಯಾಟಿಕ್ಸ್ ಅಂತೇಳಿ ಕರೀತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ, ಆರ್ಕಿಯಾಲಜಿ ಸೋರ್ಸಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಕೆಲವೊಂದು ವಿಶೇಷತೆ ತಿಳ್ಕೊಂತೀವಿ. ಇಲ್ಲಿ ಚಿತ್ರಕಲೆ ಏನಿದೆ, ಪೇಂಟಿಂಗ್ಸ್ ಏನಿದೆ, ಆ ಪೇಂಟಿಂಗ್ಸ್ ಸಹಿತ ನಮಗೆ ಕೆಲವೊಂದು ಸೋರ್ಸಸ್ ಆಗಿ, ಆಧಾರಗಳಾಗಿ ನಮಗೆ ಕಂಡು ಬರ್ತವೆ. ಓಕೆ, ನೆಕ್ಸ್ಟ್ ಮುದ್ರೆಗಳು, ಶೀಲ್ಸ್ ಏನಿದೆ, ಈ ಶೀಲ್ಸ್ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿದೆ ಸಿಂಧು ನಾಗರಿಕತೆಯಲ್ಲಿ ಕಂಡು ಬಂತಹ ಮುದ್ರೆಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಅದಾದ್ಮೇಲೆ ನೆಕ್ಸ್ಟ್ ಅನೇಕ ಸಾಮ್ರಾಜ್ಯ ಅಥವಾ ಮನೆತನಗಳು ಸಹಿತ ತಮ್ಮದೇ ಆದ ಮುದ್ರೆಗಳನ್ನ ಮೊಹರೆ ಅಂತ ಹಿಂದಿಯಿಂದ ಕರೀತಾರೆ, ಇಂಗ್ಲಿಷಿಂದ ಶೀಲ್ಸ್ ಅಂತ ಕರೀತಾರೆ, ಕನ್ನಡದಿಂದ ಮುದ್ರೆಗಳು ಅಂತ ಕರೀತಾರೆ. ಆ ಮುದ್ರೆಗಳ ಆಧಾರದ ಮೇಲೆ ಇತಿಹಾಸದ ಒಂದು ವಿಷಯವನ್ನ ನಾವು ತಿಳಿತಾ ಹೋಗ್ತೀವಿ, ಆ ಒಂದು ಕಾಲಕ್ರಮವನ್ನ. ಓಕೆನಾ, ಅವರು ನಡೆದು ಬಂದಂತ ರೀತಿಗಳನ್ನ ಕೆಲವೊಂದು ಸಹಿತ ಆ ಮುದ್ರೆಗಳ ಒಂದು ಮೇಲೆ ಪೇಂಟ್ ಅನ್ನ ಅಥವಾ ಚಿತ್ರಗಳ ಮೂಲಕ ನಾವು ಅವರ ಇತಿಹಾಸವನ್ನ ತಿಳಿದುಕೊಳ್ಳಲಿಕ್ಕೆ ತುಂಬಾನೇ ಸುಲಭವಾಗಿರ್ತಕ್ಕಂಥ ವಿಷಯಗಳಾಗಿರ್ತವೆ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ ಅವಶೇಷಗಳು, ಫಾಸಿಲ್ಸ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಅವರು ಬಿಟ್ಟು ಹೋದಂತಹ ಕೆಲವೊಂದು ಅವಶೇಷಗಳು ಉಳ್ಕೊಳ್ತವೆ. ಆ ಒಂದು ಅವಶೇಷಗಳ ಆಧಾರದ ಮೇಲೆ ನಾವು ಇತಿಹಾಸವನ್ನ ಈ ರೀತಿಯಾಗಿತ್ತು, ಈ ರೀತಿ ನಡೆದು ಹೋಗಿತ್ತು, ಈ ರೀತಿ ಖಂಡಿತವಾಗಿ ನಡೆದಿತ್ತು ಅಂತೇಳಿ ನಾವು ತಿಳಿತಾ ಹೋಗ್ತೀವಿ. ಓಕೆ ಸ್ನೇಹಿತರೆ, ಹಾಗಾದ್ರೆ ಮತ್ತೆ ಮುಂದಿನ ವಿಷಯಕ್ಕೆ ಹೋಗೋಣ, ಪುರಾತತ್ವ ಇಲಾಖೆ. ಓಕೆ, ಹಾಗಾದ್ರೆ ಪುರಾತತ್ವ ಇಲಾಖೆ ಆರ್ಕಿಯಾಲಜಿ ಸೋರ್ಸಸ್ ಅಂತ ಕರಿತೀವಲ್ವಾ, ಹಾಗಾದ್ರೆ ಪುರಾತತ್ವ ಇಲಾಖೆ ಆಧಾರಗಳು ಅಂತ ಮಾತಾಡೋದಾದ್ರೆ ಇಲ್ಲಿ ಪುರಾತತ್ವ ಇಲಾಖೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನಿದೆ. ಓಕೆ, ಹಾಗಾದ್ರೆ ಹೂ ಇಸ್ ದ ಫಾದರ್ ಆಫ್ ಆರ್ಕಿಯಾಲಜಿ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಅಂತ ನಾವು ಚರ್ಚೆ ಮಾಡೋದಾದ್ರೆ ಹಾಗಾದ್ರೆ ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ. ಓಕೆ, ಹಾಗಾದ್ರೆ ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಅಂತ ನಾವು ಚರ್ಚೆ ಮಾಡೋದಾದ್ರೆ ಯಾರನ್ನ ಭಾರತದ ಆರ್ಕಿಯಾಲಜಿಯ ಪಿತಾಮಹ ಅಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಯಾರಂತ ಆನ್ಸರ್ ಮಾಡಿ. ಹಾಗಾದ್ರೆ ಯಾರು ಹೇಳಿ ನೋಡೋಣ. ಓಕೆ, ಹಾಗಾದ್ರೆ ಯಾರನ್ನ ನಾವು ಭಾರತದ ಪುರಾತತ್ವ ಇಲಾಖೆ ಪಿತಾಮಹ ಅಂತ ಕರೀತಾರಂತ ನಾವು ಚರ್ಚೆ ಮಾಡೋದಾದ್ರೆ ಅವರು ಯಾರು ಅಂತಂದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಯಾರು ಹೇಳಿ? ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಓಕೆ, ಹಾಗಾದ್ರೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ಭಾರತದ ಪುರಾತತ್ವ ಇಲಾಖೆ ಪಿತಾಮಹ ಯಾರು ಅಂತ ಕೇಳಿದ್ರೆ ನೀವು ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮುಂದುವರಿದು ಮತ್ತೆ ಇದಕ್ಕೆ ಸಾಮಾನ್ಯವಾದ ಒಂದು ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಂದ್ರೆ, ಓಕೆ ಹಾಗಾದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ, ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾವ್ದಂತ ಕರಿತೀವಿ? ASI. ಓಕೆ, ಹಾಗಾದ್ರೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ. ಓಕೆ, ಹಾಗಾದ್ರೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದ ಮುಖ್ಯ ಅಥವಾ ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಯಾವ್ದಂದ್ರೆ ಈಗ ASI ಅಥವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಯಾವಾಗ ಆರಂಭವಾಯಿತು ಅಂತ ಕೇಳ್ತಾರೆ. ಓಕೆ, ಹಾಗಾದ್ರೆ ASI ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಏನಿದೆ ಇದು ಯಾವಾಗ ಆರಂಭವಾಯಿತು ಅಂತ ಪ್ರಶ್ನೆ ಮಾಡೋದಾದ್ರೆ ಇದು 1861 ನಲ್ಲಿ ಆರಂಭವಾಯಿತು. ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಇದು ಏನಿದೆ ಯಾವಾಗ ಆರಂಭ ಆಯಿತು ಅಂತಂದ್ರೆ 1861ರಲ್ಲಿ ಇದು ಒಂದು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಆರಂಭವಾಯಿತು ಅಂತೇಳಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ನಾವು ಇದೇ ASI ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದ ಮುಖ್ಯ ಕಾರ್ಯಾಲಯ ಎಲ್ಲಿದೆ, ಮುಖ್ಯ ಕೇಂದ್ರ ಕಾರ್ಯಾಲಯ ಎಲ್ಲಿದೆ ಅಂತ ನಾವು ಚರ್ಚೆ ಮಾಡೋದಾದ್ರೆ ASI ನ ಮುಖ್ಯ ಕಾರ್ಯಾಲಯ ಎಲ್ಲಿದೆ ಅಂತ ನಾವು ಚರ್ಚೆ ಮಾಡೋದಾದ್ರೆ ಇದು ನವದೆಹಲಿಯಲ್ಲಿದೆ. ಎಲ್ಲಿದೆ ಇದು? ನವದೆಹಲಿಯಲ್ಲಿದೆ. ನವದೆಹಲಿ. ಓಕೆ, ಇಷ್ಟು ಬೇಸಿಕ್ ಇಂಪಾರ್ಟೆನ್ಸ್ ಏನಿದೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ತಿಳಿದುಕೊಳ್ಳದೇ ಬೇಕಾದಂತಹ ಒಂದು ಇಂಪಾರ್ಟೆಂಟ್ ವಿಷಯಗಳಾಗಿರ್ತವೆ. ಫಸ್ಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿನ ಅಥವಾ ಫಾದರ್ ಆಫ್ ದ ಇಂಡಿಯನ್ ಆರ್ಕಿಯಾಲಜಿ ಅಂತ ಯಾರು ಅಂತ ಇದ್ರೆ ನೀವು ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತ ಕರೀತೀರಾ. ಓಕೆ, ಅದೇ ರೀತಿಯಾಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಯಾವಾಗ ಆರಂಭ ಆಯ್ತು ಅಂದ್ರೆ 1861 ನಲ್ಲಿ ಆರಂಭ ಆಯ್ತು ಅಂತೀರಾ. ಅದೇ ರೀತಿಯಾಗಿ ASI ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿನ ಮುಖ್ಯ ಕೇಂದ್ರ ಕಾರ್ಯ HQ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ನೀವು ಚರ್ಚೆ ಮಾಡೋದಾದ್ರೆ ನವದೆಹಲಿಯಲ್ಲಿದೆ ಅಂತೇಳಿ ನಾವು ತಿಳ್ಕೊಳ್ತೀವಿ. ಓಕೆ, ಹಾಗಾದ್ರೆ ಇತಿಹಾಸವನ್ನ ನಾವು ಹಳೆಯ ವಿಷಯಗಳನ್ನ ಅಷ್ಟೇ ತಿಳ್ಕೊಬೇಕಾ, ಪ್ರೆಸೆಂಟ್ ಕನ್ವರ್ಟ್ ಮಾಡ್ಬೇಕಪ್ಪ ಅಂದ್ರೆ ಎಸ್, ಕೆಲವೊಂದು ವಿಷಯಗಳನ್ನ ಪ್ರೆಸೆಂಟ್ಗೂ ಸಹಿತ ಕನ್ವರ್ಟ್ ಮಾಡಬೇಕಾಗುತ್ತೆ. ಅಂತ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ ಇಲ್ಲಿ ASI ನ ಪ್ರಸ್ತುತ ಡೈರೆಕ್ಟರ್ ಜನರಲ್ ಯಾರು ಅಂತ ಕೇಳ್ತಾರೆ. ಹಾಗಾದ್ರೆ ASI ನ ಅಥವಾ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದ ಪ್ರಸ್ತುತ ಡೈರೆಕ್ಟ್ ಜನರಲ್ ಯಾರು ಅಂತ ಕೇಳಿದ್ರೆ ಯಾರಂತ ಆನ್ಸರ್ ಮಾಡ್ತೀರಾ? ಪ್ರಸ್ತುತ ASI ನ ಡೈರೆಕ್ಟರ್ ಜನರಲ್. ಓಕೆ, ಹಾಗಾದ್ರೆ ಪ್ರಸ್ತುತ ASI ನ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟ್ ಜನರಲ್ ಯಾರು ಅಂತ ನೀವು ಆನ್ಸರ್ ಮಾಡೋದಾದ್ರೆ ಹಾಗಾದ್ರೆ ಆನ್ಸರ್ ಮಾಡಿ. ನಿಮ್ಗೆ ಗೊತ್ತಿದ್ರೆ ಆನ್ಸರ್ ಮಾಡ್ತೀರ ಅನ್ಕೊಂತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನೋಡ್ತಾ ಇರ್ತೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡ್ತಾ ಹೋಗಿ. ಹಾಗಾದ್ರೆ ಯಾರು ಅಂತಂದ್ರೆ ವಿ ವಿದ್ಯಾವತಿ. ಯಾರು? ವಿ ವಿದ್ಯಾವತಿ. ಓಕೆ, ಹಾಗಾದ್ರೆ ಈ ವಿ ವಿದ್ಯಾವತಿ ಏನಿದ್ದಾರೆ ಇವರು ಪ್ರಸ್ತುತ ASI ನ ಡೈರೆಕ್ಟರ್ ಜನರಲ್ ಆಗಿರ್ತಾರೆ. ಓಕೆ, ಮತ್ತೆ ಪ್ರಶ್ನೆ ಏನಿರುತ್ತೆ ಅಂತಂದ್ರೆ ಓಕೆ, ಹಾಗಾದ್ರೆ ವಿ ವಿದ್ಯಾವತಿ ಪ್ರಸ್ತುತ ASI ನ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಹಾಗಾದ್ರೆ ಇವರು ಯಾವ ರಾಜ್ಯಕ್ಕೆ ಸೇರಿದವರು? ಇವರು ಯಾವ ರಾಜ್ಯಕ್ಕೆ ಸೇರಿದವರು ಅಂದ್ರೆ ಇವರು ಕರ್ನಾಟಕಕ್ಕೆ ಸೇರಿದವರು. ಇವರು ಕರ್ನಾಟಕಕ್ಕೆ ಸೇರಿದಂತಹ ವ್ಯಕ್ತಿ ಆಗಿರ್ತಾರೆ. ಹಾಗಾದ್ರೆ ವಿ ವಿದ್ಯಾವತಿ ಅವರು. ಎಷ್ಟು ಏನಿದೆ ನಿಮಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಪ್ರಮುಖ ಒಂದು ವಿಷಯಗಳಾಗಿರ್ತವೆ. ಓಕೆ, ಫಸ್ಟ್ ನೀವು ಇಂಪಾರ್ಟೆಂಟ್ ಪುರಾತತ್ವ ಇಲಾಖೆಗಳನ್ನ ನಾವು ಪುರಾತತ್ವ ಸೋರ್ಸಸ್ ಅನ್ನ ಸ್ಟಡಿ ಮಾಡ್ಬೇಕಪ್ಪ ಅಂದ್ರೆ ಎಷ್ಟು ಹಿಂಟ್ಸ್ ಅನ್ನು ತಿಳ್ಕೊಳ್ತೀವಿ. ನೆಕ್ಸ್ಟ್ ಪುರಾತತ್ವ ಇಲಾಖೆ ಬಗ್ಗೆ ನಾವು ಆರ್ಕಿಯಾಲಜಿ ASI ಬಗ್ಗೆ ತಿಳ್ಕೊಬೇಕಪ್ಪ ಅಂದ್ರೆ ಇಷ್ಟೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಮುಂದುವರೆದು ನಾವು ಇಲ್ಲಿ ಇತಿಹಾಸದ ಪಿತಾಮಹ, ಭಾರತದ ಇತಿಹಾಸದ ಪಿತಾಮಹ ಅವ್ರ ಬಗ್ಗೆ ನಾವು ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಮುಂದುವರೆದು ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಬೇಕಾಗುತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಯಾರನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ ಮತ್ತೆ ಯಾರನ್ನ ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಹೂ ಇಸ್ ದ ಫಾದರ್ ಆಫ್ ಹಿಸ್ಟರಿ ಅಂತ ಕೇಳ್ತಾರೆ. ಇತಿಹಾಸದ ಪಿತಾಮಹ ಯಾರಂತ ಕೇಳ್ತಾರೆ. ಇತಿಹಾಸದ ಪಿತಾಮಹ ಯಾರಂತ ಕೇಳ್ತಾರೆ. ಹಾಗಾದ್ರೆ ಇತಿಹಾಸದ ಪಿತಾಮಹ ಬಗ್ಗೆ ನೀವು ಚರ್ಚೆ ಮಾಡೋದಾದ್ರೆ ಇಲ್ಲಿ ಹೆರೋಡಟಸ್ ಏನಿದ್ದಾರೆ ಇವರು ಹೆರೋಡಟಸ್ ಇವರು ಇತಿಹಾಸದ ಪಿತಾಮಹ ಆಗಿರ್ತಾರೆ. ಓಕೆ, ಇವರು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ಇವರ ಒಂದು ಪುಸ್ತಕ ಪ್ರಮುಖವಾಗಿದೆ. ಹಾಗಾದ್ರೆ ಯಾವ ಪುಸ್ತಕ ಅದು ಅಂತಂದ್ರೆ ಹಿಸ್ಟೋರಿಕಾ. ಯಾವ್ದು ಹೇಳಿ? ಹಿಸ್ಟೋರಿಕಾ ಏನಿದೆ ಅವರ ಪ್ರಮುಖ ಪುಸ್ತಕ. ಓಕೆ, ಹಾಗಾದ್ರೆ ನಿಮಗೆ ಮತ್ತೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಹಿಸ್ಟೋರಿಕಾ ಪುಸ್ತಕ ಏನಿದೆ, ಈ ಒಂದು ಗ್ರಂಥ ಏನಿದೆ, ಇದು ಯಾವ ಭಾಷೆಯಲ್ಲಿದೆ? ಹಿಸ್ಟೋರಿಕಾ ಗ್ರಂಥ ಏನಿದೆ ಅವರು ಬರೆದಿರ್ತಕ್ಕಂಥ ಪ್ರಮುಖ ಪುಸ್ತಕ ಯಾವುದು? ಹಿಸ್ಟೋರಿಕಾ ಅಂತ ಕರಿತೀವಿ. ಹಿಸ್ಟೋರಿಕಾ ಯಾವ ಭಾಷೆಯಲ್ಲಿದೆ? ಇದು ನಿಮಗೆ ಪ್ರಶ್ನೆ ಕೇಳಿದ್ದೀನಿ. ಹಾಗಾದ್ರೆ ಹಿಸ್ಟೋರಿಕಾ ಯಾವ ಭಾಷೆಯಲ್ಲಿದೆ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ಹಾಗಾದ್ರೆ ಹಿಸ್ಟೋರಿಕಾ ಏನಿದೆ ನೀವು ಆನ್ಸರ್ ಕಾಮೆಂಟ್ ಗೊತ್ತಾಗುತ್ತೆ ನನಗೆ. ನೀವು ಆಲ್ಮೋಸ್ಟ್ ಗ್ರೀಕ್ ಭಾಷೆ ಅಂತೇಳಿ ಕಮೆಂಟ್ ಮಾಡಿರ್ತಾರೆ. ಯಾವ ಭಾಷೆ? ಗ್ರೀಕ್ ಭಾಷೆ ಅಂತೇಳಿ. ಆದ್ರೆ
ಅಲ್ಲಿ ಯುನಾನ್ ಪ್ರದೇಶ, ಇಲ್ಲಿ ನೋಡ್ರಿ ಹೆರೋಡಾಟಸ್ ಏನಿದ್ದಾರೆ ಇವರು ಯುನಾನ್ ಪ್ರದೇಶಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಆಗಿರ್ತಾನೆ. ಯುನಾನ್ ಪ್ರದೇಶಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಆಗಿರ್ತಾನೆ. ಈತ ಯುನಾನ್ ಪ್ರದೇಶದ ಒಂದು ಕ್ಷೇತ್ರೀಯ ಭಾಷೆ ಆಗಿರ್ತಕ್ಕಂಥ ಅಯೋನಿಕ್ ಭಾಷೆಯಲ್ಲಿ, ಯಾವುದು ಅಯೋನಿಕ್ ಭಾಷೆಯಲ್ಲಿದೆ, ಯಾವುದು ಹಿಸ್ಟೋರಿಕಾ. ನೆನ್ಪಿಟ್ಕೊಳ್ರಿ. ಅವಕ್ಕೆ ಹಾಗಾದ್ರೆ ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದಂತಂದ್ರೆ ಹೆರೋಡೋಟಸ್ ಬರೆದಿರ್ತಕ್ಕಂತಹ ಒಂದು ಪುಸ್ತಕ ಹಿಸ್ಟೋರಿಕಾ, ಇದು ಯಾವ ಭಾಷೆಯಲ್ಲಿದೆ ಅಂದ್ರೆ ಇದು ಯುನಾನ್ ಪ್ರದೇಶದ ಅಥವಾ ಒಂದು ಪ್ರಾಂತ್ಯ, ಒಂದು ಸ್ಥಳೀಯ ಭಾಷೆ ಆಗಿರ್ತಕ್ಕಂಥದ್ದು ಯಾವ್ದಂದ್ರೆ ಅಯೋನಿಕ್ ಭಾಷೆಯಲ್ಲಿ ಹಿಸ್ಟೋರಿಕಾ ಗ್ರಂಥವಿದೆ. ಓಕೆ, ಇಲ್ಲಿ ಇನ್ ಕೇಸ್ ಅಯೋನಿಕ್ ಇಲ್ಲ ಸರ್, ಯಾವುದು ಇನ್ ಕೇಸ್ ಅಯೋನಿಕ್ ಭಾಷೆ ಇಲ್ಲ, ಬೇರೆ ಆಪ್ಷನ್ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ಅಯೋನಿಕ್ ಇಲ್ಲ ಅಂತಂದ್ರೆ ನಿಮಗೆ ಗ್ರೀಕ್ ಭಾಷೆಯನ್ನ ನೀವು ಆರಿಸ್ಕೋಬೇಕಾಗುತ್ತೆ. ಯಾವ ಭಾಷೆ? ಗ್ರೀಕ್ ಭಾಷೆ. ಓಕೆ, ಹಾಗಾದ್ರೆ ಫಸ್ಟ್ ನೀವು ಅಯೋನಿಕ್ ಸರ್ಚ್ ಮಾಡಿ. ಆಪ್ಷನ್ ಅಲ್ಲಿ ಅಯೋನಿಕ್ ಅಂದ್ರೆ ಅಯೋನಿಕ್ ಅನ್ನು ಆನ್ಸರ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಗ್ರೀಕ್ ಇದೆ ಅಂದ್ರೆ ನೀವು ಗ್ರೀಕ್ ಭಾಷೆಯನ್ನು ಹಾಕ್ಬೇಕು. ಇನ್ ಕೇಸ್ ಇನ್ನೊಬ್ರು ಡೌಟ್ ಇರುತ್ತೆ, ಏನಂದ್ರೆ ಸರ್ ಎರಡು ಇದ್ಬಿಟ್ರೆ ಹೆಂಗ್ ಸರ್, ಯಾವ್ದಕ್ಕೆ ಹಾಕ್ಬೇಕು ನಾವು? ಹಾಗಾದ್ರೆ ಎರಡು ಇರಲ್ಲ ನಿಮಗೆ, ಆಲ್ಮೋಸ್ಟ್ ಇದ್ರಲ್ಲಿ ಯಾವ್ದಾದ್ರು ಒಂದು ಇರುತ್ತೆ, ಹೆಚ್ಚಾಗಿ ಗ್ರೀಕ್ ಇರುತ್ತೆ. ಇನ್ ಕೇಸ್ ಮತ್ತೆ ನೀವು ಅಪ್ಡೇಟ್ ವರ್ಷನ್ ಏನಾದ್ರು ವಿಷಯ ತಿಳ್ಕೊಬೇಕಪ್ಪ ಅಂದ್ರೆ ಅಯೋನಿಕ್ ಭಾಷೆಯಲ್ಲಿ ಒಂದು ಹಿಸ್ಟೋರಿಕಾ ಗ್ರಂಥ ಇದೆ. ಯಾವ ಭಾಷೆಯಲ್ಲಿ? ಅಯೋನಿಕ್ ಭಾಷೆಯಲ್ಲಿ. ಓಕೆ, ನೆಕ್ಸ್ಟ್ ಮುಂದುವರೆದು ಮತ್ತೆ ಕೆಲವೊಂದು ಇತಿಹಾಸದ ಪಿತಾಮಹರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ರೆ ಅನೇಕರು ಸಹಿತ ಇಲ್ಲಿ ಎರಡೆರಡು ಆಪ್ಷನ್ ಮಾಡ್ತಾ ಹೋಗ್ತೀರಾ. ಒಂದ್ ಕಡೆ ನೀವು ಮೆಗಸ್ತನಿಸ್ ಅಂತ ಕರೀತೀರಾ, ಮತ್ತೆ ಒಂದ್ ಕಡೆ ಕಲ್ಲಣ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ಇಲ್ಲಿ ನಾವು ಎರಡರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಮೆಗಸ್ತನಿಸ್ ಮತ್ತೆ ಕಲ್ಲಣ. ಓಕೆ, ಇಲ್ಲಿ ಮೆಗಸ್ತನಿಸ್ ಮತ್ತು ಕಲ್ಲಣಿಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳು ನಮಗೆ ಶೇರ್ ಆಗ್ತಾ ಹೋಗ್ತವೆ. ಇಲ್ಲಿ ಎರಡು ಹೆಸರನ್ನು ಸಹಿತ ನಾನು ತಗೊಂಡಿದ್ದೀನಿ. ಹಾಗಾದ್ರೆ ಮೆಗಸ್ತನಿಸ್ ಹೆಸರನ್ನು ತಗೊಂಡಿದ್ದೀನಿ, ಅದೇ ರೀತಿಯಾಗಿ ಕಲ್ಲಣನ ಹೆಸರನ್ನು ಸಹಿತ ತಗೊಂಡಿದ್ದೀನಿ. ನೀವು ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ಅಲ್ಲಿ ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಹಿಸ್ಟರಿ ಅಂತ ಹೊಡೆದ್ರೆ ನೀವಲ್ಲಿ ಮೆಗಸ್ತನಿಸ್ ಆನ್ಸರ್ ಸಿಗುತ್ತೆ. ಯಾವ್ದು ಸಿಗುತ್ತೆ? ಮೆಗಸ್ತನಿಸ್ ಆನ್ಸರ್ ಸಿಗುತ್ತೆ. ಆದ್ರೆ ಕೆಲವೊಂದು ನಾವು ಪುಸ್ತಕದಲ್ಲಿ ಕಲ್ಲಣನ ಸಹಿತ ಕರಿತಾ ಹೋಗ್ತೀವಿ. ಓಕೆ, ನೋಡ್ರಿ ಏನ್ ವ್ಯತ್ಯಾಸ ಅಂತಂದ್ರೆ ಭಾರತದ ವಿಷಯದ ಬಗ್ಗೆ ಮೊದಲನೇದಾಗಿ ಮೆಗಸ್ತನಿಸ್ ತನ್ನ ಇಂಡಿಕಾ ಗ್ರಂಥದಲ್ಲಿ ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಅವನನ್ನ ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಆದ್ರೆ ಭಾರತೀಯ ವ್ಯಕ್ತಿನೇ ಆಗಿರ್ತಕ್ಕಂಥ ಕಲ್ಲಣ ತನ್ನ ರಾಜತರಂಗಿಣಿಯ ಒಂದು ವಿಷಯದಲ್ಲಿ ಕೆಲವೊಂದು ಇತಿಹಾಸದ ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತಾನೆ. ಅವನನ್ನು ಸಹಿತ ಭಾರತದ ಇತಿಹಾಸದ ಭಾರತೀಯ ವ್ಯಕ್ತಿ ಕಲ್ಲಣ ಯಾರಂತಂದ್ರೆ ಭಾರತೀಯ ವ್ಯಕ್ತಿ. ಹಾಗೆ ಇನ್ ಕೇಸ್ ಏನಾದ್ರು ಪ್ರಶ್ನೆಗಳು ಭಾರತದ ಭಾರತೀಯ ವ್ಯಕ್ತಿ ಯಾರು ಇತಿಹಾಸ ಪಿತಾಮಹ ಅಂತ ಕೇಳಿದ್ರೆ ನೀವು ಕಲ್ಲಣ ಅಂತ ಆನ್ಸರ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಭಾರತದ ಇತಿಹಾಸದ ಪಿತಾಮಹ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಮೆಗಸ್ತನಿಸ್ ಸಿಗುತ್ತೆ. ಯಾರು ಸಿಗುತ್ತೆ? ಮೆಗಸ್ತನಿಸ್ ಸಿಗುತ್ತೆ. ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ, ಅದು ಬೇರೆ ದೇಶದ ವ್ಯಕ್ತಿ. ಯಾರು? ಮೆಗಸ್ತನಿಸ್. ಹಾಗಾದ್ರೆ ಅವನ ಗ್ರಂಥ ಯಾವುದು? ಇಂಡಿಕಾ. ಯಾವುದದು? ಇಂಡಿಕಾ. ಹಾಗಾದ್ರೆ ಇವರು ರಾಜತರಂಗಿಣಿ ಯಾರು? ಕಲ್ಲಣ ಬರೆದಂತಹ ರಾಜತರಂಗಿಣಿ. ಓಕೆ, ಮತ್ತೆ ಏನ್ ಪ್ರಶ್ನೆ ಕೇಳ್ತಾರೆ? ರಾಜತರಂಗಿಣಿ ಯಾವ ವಿಷಯಗಳನ್ನ ಒಳಗೊಂಡಿದೆ ಅಂತ ಕೇಳ್ತಾರೆ. ರಾಜತರಂಗಿಣಿ ನಿಮ್ಗೆ ಗೊತ್ತಿದೆ, ಕಾಶ್ಮೀರ ರಾಜರ ಒಂದು ವಂಶಾವಳಿಗಳನ್ನ ಒಳಗೊಂಡಿರ್ತಕ್ಕಂಥ ವಿಷಯ ಯಾವುದೆಂದ್ರೆ ಅದು ರಾಜತರಂಗಿಣಿ ಆಗಿದೆ. ಇಷ್ಟೊಂದು ವಿಷಯಗಳೇನಿದೆ ನಿಮಗೆ ಬೇಸಿಕ್ ಆಗಿ ಇತಿಹಾಸದ ಪಿತಾಮಹರಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಆಗುತ್ತೆ. ನೀವು ಫಸ್ಟು ಭಾರತದ ಇತಿಹಾಸದ ಪಿತಾಮಹ ಅಂತಂದ್ರೆ ಮೆಗಸ್ತನಿಸ್ ಅಂತ ಕರಿತೀವಿ. ಆದ್ರೆ ಭಾರತೀಯ ವ್ಯಕ್ತಿ ಅಂತ ನಾವು ಚರ್ಚೆ ಮಾಡೋದಾದ್ರೆ ಕಲ್ಲಣ ನಮಗೆ ಕಂಡು ಬರ್ತಾರೆ. ಒಟ್ಟಾರೆಯಾಗಿ ಇತಿಹಾಸದ ಪಿತಾಮಹ ಯಾರಂತ ಕೇಳಿದ್ರೆ ಹೆರೋಡೋಟಸ್. ಅವನು ಬರೆದಿರ್ತಕ್ಕಂಥ ಪುಸ್ತಕ ಯಾವ್ದಂದ್ರೆ ಯಾವ್ದು? ಹಿಸ್ಟೋರಿಕಾ. ಹಾಗಾದ್ರೆ ಅದು ಯಾವ ಭಾಷೆಯಲ್ಲಿ ಇದೆ ಅಂದ್ರೆ ಅದು ಅಯೋನಿಕ್ ಭಾಷೆಯಲ್ಲಿ ಇದೆ ಅಂತೇಳಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಓಕೆ, ಇಷ್ಟೊಂದು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ಯಾವುದಕ್ಕೆ ಸಂಬಂಧಪಟ್ಟವ ಅಂದ್ರೆ ಅದು ಇತಿಹಾಸದ ಪಿತಾಮಹರಿಗೆ ಸಂಬಂಧಪಟ್ಟಂತ ವಿಷಯಗಳಾಗ್ತವೆ. ಮುಂದುವರೆದು ನಾವು ನೆಕ್ಸ್ಟ್ ಆಧಾರಗಳಲ್ಲಿ ಎರಡನೇ ಆಧಾರವಾಗಿರ್ತಕ್ಕಂತಹ ಸಾಹಿತ್ಯ ಆಧಾರಗಳ ಬಗ್ಗೆ ನಾವು ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಯಾವುದ್ರ ಬಗ್ಗೆ? ಮುಂದುವರೆದು ಸಾಹಿತ್ಯ ಆಧಾರಗಳಾಗಿರ್ತಕ್ಕಂತಹ ಒಂದು ಸಾಹಿತ್ಯ ಆಧಾರಗಳ ಬಗ್ಗೆ ನಾವು ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ನೋಡಿ ಇಲ್ಲಿ ಸಾಹಿತ್ಯ ಆಧಾರಗಳಿಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನದ ದೃಷ್ಟಿಯಿಂದ ಸಾಹಿತ್ಯ ಆಧಾರಗಳನ್ನ ನಾವೇನ್ ಮಾಡ್ತೀವಿ? 3 ವಿಭಾಗಗಳಾಗಿ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಮೊದಲನೇದು ಯಾವ್ದಂತಂದ್ರೆ ಧಾರ್ಮಿಕ ಸಾಹಿತ್ಯ ಆಧಾರಗಳು, ಸೆಕೆಂಡು ಧಾರ್ಮಿಕೇತರ ಸಾಹಿತ್ಯ ಆಧಾರಗಳು, ಮೂರನೇದು ಸಂಗಮ ಸಾಹಿತ್ಯ. ಓಕೆ, ಅರ್ಥ ಮಾಡ್ಕೊಳ್ರಿ. ಸಾಹಿತ್ಯ ಆಧಾರಗಳನ್ನ 3 ಭಾಗವಾಗಿ ಮಾಡ್ತೀವಿ. ಧಾರ್ಮಿಕ ಸಾಹಿತ್ಯ ಆಧಾರಗಳು, ಸೆಕೆಂಡು ಧಾರ್ಮಿಕ ಸಾಹಿತ್ಯೇತರ ಆಧಾರಗಳು, ಅಂದ್ರೆ ಧಾರ್ಮಿಕ ಸಾಹಿತ್ಯೇತರ ಅದರಲ್ಲಿ ಧಾರ್ಮಿಕೇತರ ಸಾಹಿತ್ಯ ಆಧಾರಗಳು, ಥರ್ಡ್ ಬಂದು ಸಂಗಮ ಸಾಹಿತ್ಯದ ಆಧಾರಗಳು ಅಂತ ಕರಿತೀವಿ. ಓಕೆ, ಮತ್ತೆ ನಾವು ಚರ್ಚೆ ಮಾಡೋದಾದ್ರೆ ಧಾರ್ಮಿಕ ಸಾಹಿತ್ಯ ಆಧಾರಗಳನ್ನ ಮತ್ತೆ 3 ಭಾಗ ಮಾಡ್ತೀವಿ. ಧಾರ್ಮಿಕ ಸಾಹಿತ್ಯ ಆಧಾರಗಳನ್ನ
ಮತ್ತೆ 3 ಭಾಗ ಮಾಡ್ತೀವಿ. ಅವು ಯಾವ ಅಂತ ನಿಮ್ಗೆ ಗೊತ್ತಿದೆ, ಬ್ರಾಹ್ಮಣ ಸಾಹಿತ್ಯ, ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ ಅಂತೇಳಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಮತ್ತೆ ಒಂದೊಂದಾಗಿ ನಾವು ಧಾರ್ಮಿಕ ಸಾಹಿತ್ಯ ಆಧಾರಗಳನ್ನ 3 ಭಾಗ ಅಂತ ಹೇಳಿದ್ನಲ್ವಾ, ಹಾಗಾದ್ರೆ ಆ 3 ಭಾಗಗಳು ಯಾವ್ಯಾವು, ಆ 3 ಭಾಗಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ನಿಮಗೆ ಹೇಳ್ದಂಗೆ ನಾವು ಸಾಹಿತ್ಯ ಆಧಾರಗಳನ್ನ 3 ಭಾಗವಾಗಿ ವಿಂಗಡಣೆ ಮಾಡಿದ್ದೀವಿ. ಓಕೆ, ಇಲ್ಲಿ 3 ಭಾಗ ಅಂದ ತಕ್ಷಣ ನಿಮಗೆ ಗೊತ್ತಿದೆ, ಧಾರ್ಮಿಕ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ, ರಿಲಿಜಿಯಸ್ ಲಿಟರರಿ ಸೋರ್ಸಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಧಾರ್ಮಿಕ ಸಾಹಿತ್ಯ ಆಧಾರಗಳು ಅಂದ್ರೆ ಏನು, ಮತ್ತೆ ಅವುಗಳನ್ನ ನಾವು 3 ವಿಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಓಕೆ, ಇಲ್ಲಿ ಕಂಡಂತಹ ಕೆಲವೊಂದು ನಮಗೆ ಸೋರ್ಸಸ್ ಏನಿದೆ, ಲಿಟರರಿ ಸೋರ್ಸಸ್ ಏನಿದೆ, ಅವು ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ವಿಷಯಗಳಾಗಿರ್ತವೆ. ಹಾಗಾಗಿ ಅವುಗಳನ್ನ ಮತ್ತೆ 3 ಪಾರ್ಟ್ಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಧಾರ್ಮಿಕ ಸಾಹಿತ್ಯ ಆಧಾರಗಳನ್ನ, ರಿಲಿಜಿಯಸ್ ಲಿಟರರಿ ಸೋರ್ಸಸ್ ಅನ್ನ ನಾವು ಬ್ರಾಹ್ಮಣ ಸಾಹಿತ್ಯ, ಯಾವ ಸಾಹಿತ್ಯ, ಇಲ್ಲಿ ಬ್ರಾಹ್ಮಣ ಸಾಹಿತ್ಯ ಅಂತ ಮಾಡ್ಕೊಡ್ರಿ, ಬ್ರಾಹ್ಮಣ ಸಾಹಿತ್ಯ, ನೆಕ್ಸ್ಟ್ ಬೌದ್ಧ ಸಾಹಿತ್ಯ, ಅದೇ ರೀತಿಯಾಗಿ ಜೈನ ಸಾಹಿತ್ಯ 3 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಓಕೆ, ನೋಡಿ ಇಲ್ಲಿ ಬ್ರಾಹ್ಮಣ ಸಾಹಿತ್ಯ ಅಂತಂದ್ರೆ ಫಸ್ಟು, ಹಾಗಾದ್ರೆ ಬ್ರಾಹ್ಮಣ ಸಾಹಿತ್ಯದಲ್ಲಿ ಯಾವ ಯಾವ ಒಂದು ವಿಷಯಗಳು ನಮಗೆ ಆಧಾರವಾಗಿ ಕಂಡುಬರ್ತವೆ ಅಂತಂದ್ರೆ, ಇಲ್ಲಿ ವೇದಗಳು ಏನಿದೆ, ವೇದಗಳು ಇಲ್ಲಿ ನಿಮಗೆ ಬ್ರಾಹ್ಮಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಆಧಾರಗಳಾಗ್ತವೆ. ಹಾಗಾದ್ರೆ ವೇದಗಳು ಅಂದ್ರೆ ನಿಮಗೆ ಗೊತ್ತಿದೆ, 4 ವೇದಗಳು ಬರ್ತವೆ, ಋಗ್ವೇದ, ಯಜುರ್ವೇದ, ಸಾಮವೇದ ಅಂಡ್ ಅಥರ್ವ ವೇದ ಅಂತೇಳಿ. ಅದೇ ರೀತಿ ನೆಕ್ಸ್ಟ್ ಪುರಾಣಗಳು ಬರ್ತವೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ರಾಮಾಯಣ ಬರುತ್ತೆ, ಮಹಾಭಾರತ ಬರುತ್ತೆ, ಉಪನಿಷತ್ತು ಅಂಡ್ ವೇದಾಂಗಗಳು. ಹಾಗಾದ್ರೆ ಇವೆಲ್ಲವೂ ಮತ್ತೆ ಅನ್ನೋ ಅನೇಕ ವಿಷಯಗಳು ಸಹಿತ ಇಲ್ಲಿ ಬ್ರಾಹ್ಮಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ನಮಗೆ ಲಿಟರರಿ ಸೋರ್ಸಸ್ಗೆ ಸಂಬಂಧಪಟ್ಟಂತೆ, ಅದು ಎಸ್ಪೆಷಲಿ ಬ್ರಾಹ್ಮಣ, ಅದು ರಿಲಿಜಿಯಸ್ ಲಿಟರರಿ ಸೋರ್ಸಸ್ ಅಲ್ಲಿ ಕಂಡು ಬರುವಂತ ಪ್ರಮುಖ ವಿಷಯಗಳಾಗಿರ್ತವೆ, ಆಧಾರಗಳಾಗಿರುತ್ತೆ. ಹಾಗಾದ್ರೆ ನೀವು ಒಟ್ಟಾರೆಯಾಗಿ ರಿಲಿಜಿಯಸ್ ಲಿಟರರಿ ಸೋರ್ಸಸ್ ಅನ್ನ 3 ಭಾಗ ಮಾಡ್ತೀವಿ, ಬ್ರಾಹ್ಮಣ ಸಾಹಿತ್ಯ, ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ. ಹಾಗಾದ್ರೆ ಬ್ರಾಹ್ಮಣ ಸಾಹಿತ್ಯದಲ್ಲಿ ಇವೆಲ್ಲ ವಿಷಯಗಳು ನಿಮಗೆ ಕಂಡು ಬರ್ತವೆ. ನೆಕ್ಸ್ಟ್ ಮುಂದುವರಿದು ನಾವು ಬೌದ್ಧ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಿಮಗೆ ಗೊತ್ತಿದೆ, ಇಲ್ಲಿ ತ್ರಿಪೀಠಕಗಳು ಅಂತ ಕರಿತೀವಿ. ಹಾಗಾದ್ರೆ ತ್ರಿಪೀಠಕ ಅಂದ್ರೆ ಅಂತ ಕೇಳ್ತಾರೆ, ಇಲ್ಲಿ ಸುತ್ತ ಪೀಠಕ, ವಿನಯ ಪೀಠಕ ಅಂಡ್ ಅಭಿಧಮ ಪೀಠಕ, ಈ 3 ಪೀಠಕಗಳು ಇಲ್ಲಿ ತ್ರಿಪೀಠಕಗಳಾಗ್ತವೆ. ಮತ್ತೆ ಪರೀಕ್ಷೆಯಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಮೀನಿಂಗ್ ಕೇಳ್ತಾರೆ ಕಣ್ರಿ. ಏನಂತಂದ್ರೆ ಇಲ್ಲಿ ಸುತ್ತ ಪೀಠಕ ಏನನ್ನ ಒಳಗೊಂಡಿದೆ, ವಿನಯ ಪೀಠಕ ಏನನ್ನ ಒಳಗೊಂಡಿದೆ, ಅಭಿಧಮ್ಮ ಪೀಠಕ ಏನನ್ನ ಒಳಗೊಂಡಿದೆ ಅಂತ ಮೀನಿಂಗ್ ಕೇಳ್ತಾರೆ. ಎ ಭಾಗದಲ್ಲಿ 3 ಪೀಠಕಗಳನ್ನ ಕೊಟ್ಟು ಬಿ ಭಾಗದಲ್ಲಿ ಅವು ಏನನ್ನ ಅವು ಯಾವ ವಿಷಯಗಳನ್ನ ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳ್ತಾ ಹೋದಾಗ, ಇಲ್ಲಿ ಸುತ್ತ ಪೀಠಕ ಏನನ್ನ ಒಳಗೊಂಡಿದೆ, ವಿನಯ ಪೀಠಕ ಏನನ್ನ ಒಳಗೊಂಡಿದೆ, ಅದೇ ರೀತಿಯಾಗಿ ಅಭಿಧಮ್ಮ ಪೀಠಕ ಏನನ್ನ ಒಳಗೊಂಡಿದೆ ಅಂತ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಆ ಒಂದು ಏನನ್ನ ಒಳಗೊಂಡಿದೆ ಅಂತನೂ ಸಹಿತ ನಾವು ತಿಳಿದುಕೊಳ್ಳುವುದು ಅನಿವಾರ್ಯವಾಗಿದೆ. ಓಕೆ, ಹಾಗಾದ್ರೆ ನೋಡಿ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ವಿನಯ ಪೀಠಕ ಏನನ್ನ ಒಳಗೊಂಡಿದೆ ಅಂದ್ರೆ, ಇದು ಬೌದ್ಧ ಧರ್ಮದ ಕೆಲವೊಂದು ಅಥವಾ ಬೌದ್ಧ ಧರ್ಮದ ಕೆಲವೊಂದು ನಿಯಮಾವಳಿಗಳನ್ನ ಒಳಗೊಂಡಂತಹ ಒಂದು ಪೀಠಕವಾಗಿದೆ. ಅದು ಯಾವುದು, ವಿನಯ ಪೀಠಕ. ನೆಕ್ಸ್ಟ್ ಅಭಿಧಮ್ಮ ಪೀಠಕ ಅಂದ್ರೆ ನಿಮಗೆ ಗೊತ್ತಿದೆ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸನ್ಯಾಸಿನಿಯರ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವುದಂದ್ರೆ ಅದು ಅಭಿಧಮ್ಮ ಪೀಠಕ. ಈ ತರಹ ವಿಷಯಗಳನ್ನ ನಾವು ತಿಳ್ಕೊಳ್ಬೇಕು. ಮತ್ತೆ ತಿಳ್ಕೊಂಡು ಯಾಕೆ ಅಂತ ಅನಿವಾರ್ಯವಾಗಿ ಪ್ರಶ್ನೆ ಕೇಳ್ತಾ ಇರೋದ್ರಿಂದ ಅವನು ತಿಳಿದುಕೊಳ್ಳುವುದು ಸಹಿತ ಅನಿವಾರ್ಯವಾಗಿ ನಮಗೆ ಕಂಡು ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಬುದ್ಧ ಚರಿತ್ರೆ, ಇದು ಸಹಿತ ಒಂದು ಬೌದ್ಧ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ನಮಗೆ ಸಾಹಿತ್ಯ ಆಗಿದೆ. ಅದೇ ರೀತಿಯಾಗಿ ದಿವ್ಯಾವಧನ ಏನಿದೆ, ಇದು ಸಹಿತ ಬೌದ್ಧ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ವಿಷಯ ಆಗಿರುತ್ತೆ. ನೆಕ್ಸ್ಟ್ ಮಿಲಿಂದ ಪನ್ನ. ಓಕೆ, ಹಾಗಾದ್ರೆ ಮಿಲಿಂದ ಪನ್ನನು ಸಹಿತ ಇಲ್ಲಿ ಬೌದ್ಧ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪ್ರಮುಖ ವಿಷಯವಾಗಿ ನಮಗೆ ಕಂಡು ಬರುತ್ತೆ. ಮುಂದುವರೆದು ನಾವು ಜೈನ ಸಾಹಿತ್ಯದ ಬಗ್ಗೆ, ಓಕೆ, ಜೈನ್ ಲಿಟರೇಚರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇಲ್ಲಿ ಜೈನ ಸಾಹಿತ್ಯದಲ್ಲಿ ಕಲ್ಪಸೂತ್ರ, ಭಗವತಿ ಸೂತ್ರ, ಭದ್ರಬಾಹು ಸೂತ್ರ ಏನಿದೆ, ಈ ಒಂದು ಭದ್ರಬಾಹು ಚರಿತ್ರೆ ಏನಿದೆ, ಇವು ನಮಗೆ ಇಂಪಾರ್ಟೆಂಟ್ ಆಗಿ ಪ್ರಮುಖವಾಗಿ ಜೈನ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಷಯಗಳಾಗಿರ್ತವೆ. ಓಕೆ, ನಿಮಗೆ ಗೊತ್ತಿದೆ ಇಲ್ಲಿ ಅಂಗಗಳು ಅಂತ ಕಂಡು ಬರ್ತವೆ ಜೈನ ಸಾಹಿತ್ಯದಲ್ಲಿ. ಎಷ್ಟು, ಯಾವುವು ಅಂಗಗಳು, ಇವು ಜೈನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಆಧಾರಗಳಾಗಿ ಕಂಡು ಬರುವಂತಹ ವಿಷಯಗಳಾಗಿರುತ್ತವೆ. ಮುಂದುವರೆದು ನಾವು ಇವೆಲ್ಲವೂ ಏನಿದೆ, ಇವು ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಸಾಹಿತ್ಯ ಆಧಾರಗಳಾದ್ರೆ, ಮುಂದುವರೆದು ನಾವು ಸಾಹಿತ್ಯ ಆಧಾರಗಳನ್ನ ಧಾರ್ಮಿಕೇತರ ಸಾಹಿತ್ಯ ಆಧಾರಗಳು ಅಂತ ಚರ್ಚೆ ಮಾಡ್ತೀವಿ. ಹಾಗಾದ್ರೆ ಧಾರ್ಮಿಕೇತರ ಸಾಹಿತ್ಯ ಆಧಾರಗಳು ಯಾವುವು ಅಂತಂದ್ರೆ, ನಾನ್ ರಿಲಿಜಿಯಸ್ ಲಿಟರರಿ ಸೋರ್ಸಸ್ ಯಾವುವು ಅಂತ ನಾವು ಚರ್ಚೆ ಮಾಡೋದಾದ್ರೆ, ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಏನಿದೆ, ಇದು ಧಾರ್ಮಿಕೇತರ ಒಂದು ಲಿಟರರಿ ಸೋರ್ಸಸ್ ಆಗಿರುತ್ತೆ, ನಾನ್ ರಿಲಿಜಿಯಸ್ ಸೋರ್ಸಸ್ ಆಗಿರುತ್ತೆ. ಓಕೆನಾ, ನಾನ್ ರಿಲಿಜಿಯಸ್ ಲಿಟರರಿ ಸೋರ್ಸಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಪಾಣಿನಿಯ ಅಷ್ಟಾಧ್ಯಾಯಿ ಒಂದು ಕೃತಿ ಏನಿದೆ, ಇದು ಸಹಿತ ನಿಮಗೆ ಧಾರ್ಮಿಕೇತರ ಆ ಸಾಹಿತ್ಯ ಆಧಾರವಾಗಿ ಕಂಡು ಬರುತ್ತೆ. ನೆಕ್ಸ್ಟ್ ಕಲ್ಲಣನ ರಾಜತರಂಗಿಣಿ,
ನೆಕ್ಸ್ಟ್ ಕಾಳಿದಾಸನ ನಿಮಗೆ ಗೊತ್ತಿದೆ, ಕಾಳಿದಾಸನಲ್ಲಿ ನಿಮಗೆ ಕಾಳಿದಾಸನ ಇಂಪಾರ್ಟೆಂಟ್ ಆಗಿ ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಇಲ್ಲಿ ಮಹಾಕಾವ್ಯಗಳು ಮತ್ತು ನಾಟಕಗಳು ಕಂಡುಬರ್ತವೆ. ಇಲ್ಲಿ ಏನ್ ಪ್ರಶ್ನೆ ಇರುತ್ತಂದ್ರೆ ಕೆಳಕಂಡ ಒಂದು ಕೃತಿಗಳಲ್ಲಿ ಕಾಳಿದಾಸನ ಮಹಾಕಾವ್ಯ ಯಾವುದು ಅಥವಾ ಕಾಳಿದಾಸನ ನಾಟಕ ಯಾವುದು ಅಂತ ನಿಮಗೆ ಕೇಳಿದಾಗ ಇಲ್ಲಿ ನಾಟಕಗಳನ್ನ ಸಪರೇಟ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ, ಮತ್ತೆ ಅದೇ ರೀತಿಯಾಗಿ ಮಹಾಕಾವ್ಯಗಳನ್ನ ಸಪರೇಟ್ ಆಗಿ ತಿಳ್ಕೊಬೇಕಾಗುತ್ತೆ. ಹಾಗಾದ್ರೆ ನಾಟಕಗಳು ಅಂದ್ರೆ 3 ಬರ್ತವೆ, ಅಭಿಜ್ಞಾನ ಶಾಕುಂತಲಂ, ವಿಕ್ರಮೋರ್ವಶೀಯ ಮತ್ತೆ ಮಾಳವಿಕಾಗ್ನ ಏನಿದೆ ಅದು ಕಾಳಿದಾಸನ ನಾಟಕಗಳಾಗ್ತವೆ. ನೆನ್ಪಿಟ್ಕೊಳ್ರಿ, ಅಭಿಜ್ಞಾನ ಶಾಕುಂತಲಂ, ವಿಕ್ರಮೋರ್ವಶೀಯ ಮತ್ತು ಮಾಳವಿಕಾಗ್ನ ಮಿತ್ರ ಇವು ಕಾಳಿದಾಸನ ನಾಟಕಗಳಾದ್ರೆ, ನೆಕ್ಸ್ಟ್ ಮಹಾಕಾವ್ಯಗಳು ಇಲ್ಲಿ ಮೇಘದೂತ, ರಘುವಂಶ, ಋತು ಸಂಹಾರ, ಕುಮಾರ ಸಂಭವಂ ಇವು ಏನಿದೆ ಇವು ಕಾಳಿದಾಸನ ಮಹಾಕಾವ್ಯಗಳಾಗಿ ಕಂಡು ಬರ್ತವೆ. ಅದೇ ರೀತಿಯಾಗಿ ಈ ರೀತಿಯಾಗಿ ನಿಮ್ಗೆ ಯಾವಂದ್ರೆ ಧಾರ್ಮಿಕೇತರ ಸಾಹಿತ್ಯ ಆಧಾರಗಳು ಸಹಿತ ನಮ್ಗೆ ಇತಿಹಾಸವನ್ನ ಸ್ಟಡಿ ಮಾಡ್ಲಿಕ್ಕೆ ತುಂಬಾನೇ ಸಹಾಯವನ್ನ ಮಾಡ್ತವೆ. ಓಕೆ, ನೆಕ್ಸ್ಟ್ ನಾವು ತಿಳ್ಕೊಳ್ಳೋದಾದ್ರೆ ಸಂಗಮ ಸಾಹಿತ್ಯ. ಸಂಗಮ ಅಂದ್ರೆ ನಿಮಗೆ ಗೊತ್ತಿದೆ, ಇಲ್ಲಿ ಚೇರ, ಪಾಂಡ್ಯ ಮತ್ತು ಚೋಳ ಈ 3 ಒಂದು ಮನೆತನಗಳು ಒಂದ್ ಕಡೆ ಕೂಡ್ಕೊಂಡು ಒಂದು ಸಂಗಮ ಆಗ್ತವೆ. ಈ ಒಂದು ಸಂಗಮದಿಂದ ಉಂಟಾದಂತಹ ಒಂದು ಸಾಹಿತ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಸಂಗಮ ಸಾಹಿತ್ಯ ಅಥವಾ ಸಂಗಮ ಲಿಟ್ರೇಚರಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೆಲವೊಂದು ಗ್ರಂಥಗಳು ತಯಾರಾಗ್ತವೆ, ರೆಡಿ ಆಗ್ತವೆ. ಮಣಿಮೇಕಲೈ, ಜೀವಿಕಾ ಚಿಂತಾಮಣಿ, ಶೀಲಪಾದಿಗಾರಂ, ಅದೇ ರೀತಿಯಾಗಿ ತಿರುಕುರಳ್ ಏನಿದೆ ಇವು ಸಂಗಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಆಧಾರಗಳಾಗಿ ನಮಗೆ ಕಂಡು ಬರ್ತವೆ. ಓಕೆ, ಹಾಗಾದ್ರೆ ಸ್ನೇಹಿತರೆ ಇಲ್ಲಿವರೆಗೂ ನಿಮಗೆ ಸಾಹಿತ್ಯ ಆಧಾರಗಳಿಗೆ ಸಂಬಂಧಪಟ್ಟಂತೆ 3 ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ವಿ. ಹಾಗಾದ್ರೆ ಧಾರ್ಮಿಕ ಸಾಹಿತ್ಯ ಆಧಾರಗಳು, ಧಾರ್ಮಿಕೇತರ ಸಾಹಿತ್ಯ ಆಧಾರಗಳು ಮತ್ತೆ ಸಂಗಮ ಸಾಹಿತ್ಯ ಆಧಾರಗಳು ಅಂತೇಳಿ ನಾವು ವಿಂಗಡಣೆ ಮಾಡಿದ್ವಿ. ಓಕೆ ಸ್ನೇಹಿತರೆ, ನಾವು ಸಾಹಿತ್ಯ ಆಧಾರಗಳು ಆದ್ಮೇಲೆ ಮುಂದೆ ತಿಳಿಯುವಂತ ವಿಷಯಗಳು ಯಾವುದು ಅಂತಂದ್ರೆ ಅದು ವಿದೇಶಿ ಯಾತ್ರಿಕರ ಒಂದು ಬರವಣಿಗೆಗಳು, ಡಿಸ್ಕ್ರಿಪ್ಷನ್ ಆಫ್ ಫಾರಿನ್ ಟ್ರಾವೆಲರ್ಸ್ ಅಂತ ಕರಿತೀವಿ. ಆ ಒಂದು ವಿದೇಶಿ ಯಾತ್ರಿಕರ ಬರವಣಿಗೆಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ಮುಂದುವರೆದು ನಾವು ಡಿಸ್ಕ್ರಿಪ್ಷನ್ ಆಫ್ ಫಾರಿನ್ ಟ್ರಾವೆಲರ್ ಬಗ್ಗೆ ಮಾತಾಡೋದಾದ್ರೆ ವಿದೇಶಿ ಯಾತ್ರಿಕರ ಒಂದು ಬರವಣಿಗೆಗಳಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡೋದಾದ್ರೆ ಇಲ್ಲಿ ಯಾವ ವಿಷಯಗಳು ಕಂಡುಬರ್ತವೆ ಅಂತಂದ್ರೆ ಮೊದಲನೇದಾಗಿ ಇಲ್ಲಿ ಯುನಾನ್ ಅಥವಾ ರೋಮ್ ಯಾತ್ರಿಕರ ಬರವಣಿಗೆಗಳು ಅಂತ ಕಂಡುಬರ್ತವೆ. ಯಾವ ಹೇಳ್ರಿ? ಯುನಾನ್ ಅಥವಾ ರೋಮ್ ಯಾತ್ರಿಕರ ಬರವಣಿಗೆಗಳು ಅಂತ ಕಂಡುಬರ್ತವೆ. ಇವರು ಕೊಟ್ಟಂತಹ ಒಂದು ಬರವಣಿಗೆಗಳ ಆಧಾರದ ಮೇಲೂ ಸಹಿತ ನಾವು ಇತಿಹಾಸವನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಯುನಾನ್ ಅಥವಾ ರೋಮ್ ಯಾತ್ರಿಕರಿಗೆ ಸಂಬಂಧಪಟ್ಟಂತೆ ಬರವಣಿಗೆಗಳಲ್ಲಿ ಪ್ರಮುಖವಾಗಿ ಯಾರು ಕಂಡುಬರ್ತಾರೆ ಅಂತ ನಾವು ಚರ್ಚೆ ಮಾಡೋದಾದ್ರೆ ಇಲ್ಲಿ ಮೆಗಸ್ತಾನಿಸ್ ಏನಿದಾನೆ ಅವರು ಪ್ರಮುಖವಾಗಿ ಕಂಡುಬರ್ತಾನೆ. ನಿಮಗೆ ಗೊತ್ತಿದೆ ಅವರು ಬರೆದಂತ ಒಂದು ಗ್ರಂಥ ಯಾವುದಂದ್ರೆ ಇಂಡಿಕಾ. ಯಾವ್ದು ಹೇಳಿ? ಇಂಡಿಕಾ. ನೆಕ್ಸ್ಟ್ ಟಾಲೆಮಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಗ್ರಂಥವನ್ನು ಬರೀತಾ ಹೋಗ್ತಾರೆ. ಅದೇ ರೀತಿಯಾಗಿ ಹೆರೋಡಟಸ್ ನಿಮಗೆ ಗೊತ್ತಿದೆ, ಇದು ಇತಿಹಾಸದ ಪಿತಾಮಹ ಯಾರು ಅಂತಂದ್ರೆ ಹೆರೋಡಟಸ್. ಇವರು ಬರೆದಂತ ಒಂದು ಗ್ರಂಥ ಯಾವುದಂದ್ರೆ ಹಿಸ್ಟೋರಿಕಾ. ಹಾಗಾದ್ರೆ ಇದು ಯಾವ ಭಾಷೆ ಇದೆ? ಯಾವ ಭಾಷೆಯಲ್ಲಿದೆ ಅಂದ್ರೆ ಅಯೋನಿಯನ್ ಭಾಷೆಯಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟ್ ಪ್ಲೀನಿ ಬರೆದಿರ್ತಕ್ಕಂಥ ಒಂದು ಗ್ರಂಥ ಯಾವುದಂದ್ರೆ ನ್ಯಾಚುರಲ್ ಹಿಸ್ಟೋರಿ. ಇವರು ನಿಮಗೆ ಪ್ರಮುಖವಾಗಿ ಯುನಾನ್ ಅಥವಾ ರೋಮ್ ಯಾತ್ರಿಕರಿಗೆ ಸಂಬಂಧಪಟ್ಟಂತ ಕೆಲವೊಂದು ಬರವಣಿಗೆಗಳನ್ನ ನಮಗೆ ಆಧಾರವಾಗಿ ಕೊಟ್ಟಿದ್ದಾರೆ. ಇವುಗಳ ಒಂದು ಆಧಾರದ ಮೇಲೆ ನಾವು ಇತಿಹಾಸವನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಒಂದು ವಿದೇಶಿ ಯಾತ್ರಿಕರ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ ಪ್ರಮುಖವಾಗಿ ಚೀನಿ ಯಾತ್ರಿಕರು ಸಹಿತ ನಮಗೆ ತಮ್ಮದೇ ಆದ ಒಂದು ಕೊಡುಗೆಗಳನ್ನ ಇತಿಹಾಸಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರು ಚೀನಿ ಯಾತ್ರಿಕರಲ್ಲಿ ನಾವು ಕಂಡು ಬರ್ತಕ್ಕಂಥ ಪ್ರಮುಖ ಯಾತ್ರಿಕರ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ ಇಲ್ಲಿ ಪಾಯಿಯಾನ ಏನಿದ್ದಾನೆ ಇವನು ಗೋಕೋಕಿ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಅದೇ ರೀತಿ ಗುವೆನ್ ಸಾಂಗ್ ಸಿಯುಕೆ ಗ್ರಂಥವನ್ನು ಬರೆದಿದ್ದಾನೆ. ಮತ್ತೆ ಈತ್ ಸಿಂಗ್ ಅನ್ನು ಕೊಟ್ಟಿರ್ತಕ್ಕಂಥ ಕೆಲವೊಂದು ಆಧಾರಗಳ ಮೇಲೆ ನಾವು ಇತಿಹಾಸವನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇವರು ಪ್ರಮುಖರಾಗಿ ಚೀನಿ ಯಾತ್ರಿಕರಲ್ಲಿ ಪ್ರಮುಖರಾಗಿ ಇವರುಗಳ ಒಂದು ಕೊಟ್ಟಂತಹ ಬರವಣಿಗೆಗಳ ಆಧಾರದ ಮೇಲೆ ನಾವು ಇತಿಹಾಸವನ್ನ ಸ್ಟಡಿ ಮಾಡ್ತಾ ಹೋಗ್ತಾ ಇದೀವಿ. ಮುಂದುವರೆದು ಅರಬ್ಬಿ ಅಥವಾ ಇತರೆ ದೇಶದಿಂದ ಬಂದಂತಹ ಕೆಲವೊಂದು ವಿದೇಶಿ ಯಾತ್ರಿಕರ ಬಗ್ಗೆ ನಾವು ಚರ್ಚೆ, ಅನೇಕ ವಿದೇಶಿ ಯಾತ್ರಿಕರಿದ್ದಾರೆ, ಆದ್ರೆ ಕೆಲವೊಂದನ್ನ ಮಾತ್ರ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಹಾಗಾದ್ರೆ ಅರಬ್ಬಿ ಅಥವಾ ಇತರೆ ದೇಶದ ಯಾತ್ರಿಕರ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ ನಿಮಗೆ ಗೊತ್ತಿದೆ ಅಲ್ಬೆರೂನಿ, ತಾರಿಕ್ ಎ ಹಿಂದ್. ಹಾಗಾದ್ರೆ ಅಲ್ಬೆರೂನಿ ಯಾರ ಕಾಲದಲ್ಲಿ ಬಂದ ಅಂತಂದ್ರೆ ಮಹಮ್ಮದ್ ಗಜನಿಯ ಕಾಲದಲ್ಲಿ ಈತ ತಾರಿಕ್ ಎ ಹಿಂದ್ ಗ್ರಂಥವನ್ನು ಬರೀತಾ ಹೋಗ್ತಾನೆ. ಹಾಗಾದ್ರೆ ಅಲ್ಬೆರೂನಿ ತಾರಿಕ್ ಎ ಹಿಂದ್ ಗ್ರಂಥವನ್ನು ಬರೆದಿದ್ದಾನೆ. ನೆಕ್ಸ್ಟ್ ಇಬ್ನ ಬತೂತ ಕಿತಾಬುಲ್ ರೆಹ್ಲಾ. ಯಾವ್ದೇಳಿ? ಕಿತಾಬ್ ಉಲ್ ರೆಹ್ಲಾ ಬರ್ದಿರ್ತಕ್ಕಂಥದ್ದು ಯಾರು ಬರ್ದಾರ? ಹಾಗಾದ್ರೆ ಇಬ್ನ ಬತೂತ. ಇಲ್ಲಿ ಒಂದು ಪ್ರಶ್ನೆ ಬಂದಿತ್ತು, ಯಾವ ಅಂದ್ರೆ ನಿಮಗೆ ಇತ್ತೀಚೆಗೆ ನಡೆದಂತಹ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಕಿತಾಬುಲ್ ರೆಹಲವನ್ನ ಯಾರು ಬರ್ದಾರ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಬ್ನ ಬತೂತ ಕಿತಾಬುಲ್ ರೆಹಲವನ್ನ ಬರೆದಿದ್ದಾನೆ. ನೆಕ್ಸ್ಟ್ ಬಂದು ಮಾರ್ಕೋ ಪೋಲೋ ತಮ್ಮದಾದ ಒಂದು ಬರವಣಿಗೆ ಮೂಲಕ ಈ ಭಾರತ ಇತಿಹಾಸಕ್ಕೆ ಒಂದು ಕೊಡುಗೆಗಳನ್ನು ನೀಡಿದ್ದಾರೆ. ನೆಕ್ಸ್ಟ್ ಅಲ್ ಮಸೂದ್ ಸಹಿತ ಅನೇಕ ಒಂದು ಇಲ್ಲಿ ನೋಡ್ರಿ, ಇಷ್ಟು ಅಲ್ಲದೆ ಇನ್ನೂ ಅನೇಕ ವಿದೇಶಿ ಯಾತ್ರಿಕರು ಸಹಿತ ನಮಗೆ ಕಂಡು ಬರ್ತಾರೆ. ಓಕೆನಾ? ಅವುಗಳ ಬಗ್ಗೆ ನಾವು ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ನಾವು ತಿಳಿತಾ ಹೋಗೋಣ. ಮುಂದುವರೆದು ಇಷ್ಟೊಂದೇನಿದೆ
ನಮಗೆ ಆಧಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ನಾವು ಸೋರ್ಸಸ್ಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ವಿಷಯಗಳಾಗಿ ನಮ್ಗೆ ಕಂಡು ಬರ್ತವೆ. ನೆಕ್ಸ್ಟು ನಾವು ಕಾನ್ಸೆಪ್ಟನ್ನು ಯಾವುದನ್ನು ತಿಳ್ಕೊಳ್ತೀವಿ ಅಂದರೆ ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಏನಿದೆ, ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಗಾದರೆ ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿಯನ್ನು ನಾವು ಎಷ್ಟು ಭಾಗವಾಗಿ ಅಧ್ಯಯನ ಮಾಡ್ತೀವಿ, ಮತ್ತು ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಯಾಕೆ ಆ ಮೂರು ಭಾಗವಾಗಿ ಅಧ್ಯಯನ ಮಾಡ್ತೀವಿ, ಯಾಕೆ ಆ ಇತಿಹಾಸವನ್ನು ನಾವು ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿಯನ್ನು ಮೂರು ಭಾಗವಾಗಿ ಅಧ್ಯಯನ ಮಾಡ್ತೀವಿ, ಹಾಗಾದರೆ ಆ ಭಾಗಗಳು ಯಾವ್ಯಾವು, ಯಾಕೆ ಆ ಭಾಗಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ ಅಂತೇಳಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಮುಂದುವರೆದು ನಾವು ಪ್ರಾಚೀನ ಭಾರತದ ಇತಿಹಾಸವನ್ನು ಇಲ್ಲಿಂದ ನಾವು ಆರಂಭ ಮಾಡ್ತಾ ಇದ್ದೀವಿ. ಹಾಗಾದರೆ ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ ಪ್ರಾಚೀನ ಭಾರತ ಇತಿಹಾಸವನ್ನು. ಓಕೆ, ಹಾಗಾದರೆ ಯಾಕೆ ಡಿವೈಡ್ ಮಾಡ್ತೀವಿ? ಓಕೆ, ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ಬೇಕಪ್ಪ ಅಂದರೆ ಒಂದೇ ತಂದೆ ತಾಯಿಗೆ ಹುಟ್ಟಿದಂಥ 3 ಜನ ಗಂಡ್ಮಕ್ಳು ಇರ್ತಾರೆ. ಹಾಗಾದರೆ 3 ಜನ ಗಂಡ್ಮಕ್ಳಿಗೂ ಸಹಿತ ನಾವು ಒಂದೇ ಹೆಸರನ್ನು ಕೊಡ್ಬೋದಲ್ವಾ? ಯಾಕೆ 3 ಹೆಸರನ್ನು ಕೊಡ್ತೀವಿ? ಹಾಗಾದರೆ 3 ಜನ ಗಂಡ್ಮಕ್ಳು ಅಂದರೆ 3 ಹೆಸರು ಕೊಡ್ತಾ ಹೋಗ್ತೀವಿ. ಬಟ್ ಒಂದೇ ತಾಯಿ ತಂದೆಗೆ ಹುಟ್ಟಿರ್ತಕ್ಕಂಥ ಆ ಮಕ್ಕಳಾಗಿರ್ತಾರೆ. ಯಾಕೆ ಅಂತಂದರೆ ನಮಗೆ ಅವರನ್ನು ಐಡೆಂಟಿಫೈ ಮಾಡಲಿಕ್ಕೆ ಸುಲಭ ಆಗಿರೋದ್ರಿಂದ, ಅವರಲ್ಲಿ ಕಂಡು ಬರ್ತಕ್ಕಂಥ ಒಂದು ಡಿಫ್ರೆನ್ಸ್ನಿಂದಾಗಿ ಅಥವಾ ಅವರನ್ನು ಐಡೆಂಟಿಫೈ ಮಾಡಬೇಕಾಗಿರೋದ್ರಿಂದಾಗಿ ನಾವೇನು ಮಾಡ್ತೀವಿ ಅಂತಂದರೆ ಡಿಫ್ರೆಂಟಾಗಿ ಹೆಸರನ್ನು ಕೊಡ್ತಾ ಹೋಗ್ತೀವಿ. ಓಕೆ, ನಿಮಗೆ ಗೊತ್ತಿದೆ, ಕಪ್ಪಿದ್ದವ್ರಿಗೆ ಡಿಫ್ರೆಂಟಾಗಿ ಕರಿತೀವಿ, ಬ್ಲ್ಯಾಕ್ ಇದ್ದವ್ರಿಗೆ ಸಹ ಇಲ್ಲಿ ವೈಟ್ ಇದ್ದವ್ರಿಗೆ ಸಹ ಡಿಫ್ರೆಂಟಾಗಿ ನಾವು ಪೆಟ್ ನೇಮನ್ನು ಕರಿತಾ ಹೋಗ್ತೀವಿ. ಹಾಗೆ ಇಲ್ಲಿ ಅವುಗಳು ಕಂಡು ಬಂದಂತಹ ಒಂದು ಭಿನ್ನತೆಯ ಆಧಾರದ ಮೇಲೆ ಅವುಗಳನ್ನು ನಾವು ಡಿಫ್ರೆನ್ಸ್ ಆಗಿ ಅಥವಾ ಅವುಗಳನ್ನು ನಾವು ಅವುಗಳ ಒಂದು ವ್ಯತ್ಯಾಸದಿಂದನಾಗಿ ನಾವೇನು ಮಾಡ್ತಾ ಹೋಗ್ತೀವಿ, ಅವನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಹಾಗಾಗಿನೇ ಪ್ರಾಚೀನ ಭಾರತದ ಇತಿಹಾಸವನ್ನ ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿಯನ್ನು ಸಹಿತ ಅಲ್ಲಿ ಕಂಡು ಬರುವಂತಹ ಪ್ರಮುಖ ಒಂದು ವಿಷಯದ ಆಧಾರದ ಮೇಲೆ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಏನದು ಇಂಪಾರ್ಟೆಂಟ್ ಆಗಿ ಕಂಡು ಬರ್ತಕ್ಕಂಥ ವಿಷಯ ಯಾವುದಂತ ಅದು ಇಂಪಾರ್ಟೆಂಟು ಸ್ಕ್ರಿಪ್ಟ್. ಯಾವುದಂದ್ರೆ ಸ್ಕ್ರಿಪ್ಟ್ ಅಂತ ಕರಿತೀವಿ, ಲಿಪಿ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಲಿಪಿಯ ಒಂದು ವ್ಯತ್ಯಾಸದ ಆಧಾರದ ಮೇಲೆ ಪ್ರಾಚೀನ ಭಾರತ ಇತಿಹಾಸವನ್ನ ಪ್ರಮುಖವಾಗಿ 3 ಭಾಗವಾಗಿ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಪ್ರಾಗೈತಿಹಾಸ ಕಾಲ, ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂತ ಕರಿತೀವಿ. ಸೆಕೆಂಡ್ ಬಂದು ಆದ್ಯ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಅಂತ ಕರಿತೀವಿ. ಥರ್ಡ್ ಬಂದು ಇತಿಹಾಸ ಕಾಲ, ಹಿಸ್ಟೋರಿಕ್ ಪೀರಿಯಡ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಲಿಪಿ ಅಂತ ನಾನು ಹೇಳ್ಬಿಟ್ಟೆ. ಲಿಪಿಯ ಆಧಾರದ ಮೇಲೇನೆ ಪ್ರಾಚೀನ ಭಾರತ ಇತಿಹಾಸವನ್ನ 3 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಓಕೆ, ಹಾಗಾದ್ರೆ ಏನು ಲಿಪಿ ಅನ್ನೋದೇನಿದೆ, ಸ್ಕ್ರಿಪ್ಟ್ ಅನ್ನೋದೇನಿದೆ, ಹಾಗಾದ್ರೆ ಅದು ಯಾವ ಪಾತ್ರವನ್ನ ಈ ಒಂದು ಪ್ರಾಚೀನ ಭಾರತ ಇತಿಹಾಸದಲ್ಲಿ ವಹಿಸುತ್ತೆ ಅಂತ ನಾವು ಚರ್ಚೆ ಮಾಡೋದಾದ್ರೆ, ವೆರಿ ಇಂಪಾರ್ಟೆಂಟ್ ಪಾತ್ರವನ್ನ ಲಿಪಿ ಅನ್ನೋದೇನಿದೆ, ಸ್ಕ್ರಿಪ್ಟ್ ಅನ್ನೋದೇನಿದೆ, ಅದು ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಓಕೆ, ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದ್ರೆ ಪ್ರಾಗೈತಿಹಾಸ ಕಾಲದಲ್ಲಿ, ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಲ್ಲಿ ಲಿಪಿ ಇತ್ತಾ ಅಂತ ನಾವು ಚರ್ಚೆ ಮಾಡೋದಾದ್ರೆ ನೋ, ಯಾವುದೇ ಕಾರಣಕ್ಕೂ ಇಲ್ಲಿ ರಿಟರ್ನ್ ಎವಿಡೆನ್ಸ್ ಇಲ್ಲಿ ನಮಗೆ ಕಂಡು ಬರುವುದಿಲ್ಲ. ನೋ ರಿಟರ್ನ್ ಎವಿಡೆನ್ಸ್. ಹಾಗಾದ್ರೆ ಇಲ್ಲಿ ಲಿಪಿ ಇಲ್ಲ. ಹಾಗಾದ್ರೆ ಏನಪ್ಪ ಇಲ್ಲಿಲ್ಲ, ಲಿಪಿ ಇಲ್ಲ. ಓಕೆ, ಹಾಗಾದ್ರೆ ನೋ ರಿಟರ್ನ್ ಎವಿಡೆನ್ಸ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ನೀವು ಅರ್ಥ ಮಾಡ್ಕೊಳ್ರಿ, ನೋ ರಿಟರ್ನ್ ಎವಿಡೆನ್ಸ್. ಓಕೆ, ಹಾಗಾದ್ರೆ ಇಲ್ಲಿ ಲಿಪಿ ಇಲ್ಲ ಅಂತ ನಾವು ಚರ್ಚೆ ಮಾಡೋದಾದ್ರೆ, ಇಲ್ಲಿ ಲಿಪಿ ಇಲ್ಲ ಅಂತ ಕಂಡು ಬಂದ್ರೆ ಹಾಗಾದ್ರೆ ಮನುಷ್ಯನ ಜೀವನ ಹೆಂಗಿತ್ತು? ಹಾಗಾದ್ರೆ ಪ್ರಾಗೈತಿಹಾಸ ಕಾಲದಲ್ಲಿ ಲಿಪಿನೇ ಇಲ್ಲ ಅಂತ ಹೇಳ್ತಾ ಇದ್ರಲ್ವಾ, ಹಾಗಾದ್ರೆ ಜೀವನ ಹೆಂಗಿತ್ತು ಅಂದ್ರೆ ಯಾವುಗಳ ಆಧಾರದ ಮೇಲೆ ನಾವು ಇತಿಹಾಸವನ್ನು ತಿಳ್ಕೊಳ್ತೀವಿ. ಹಾಗಾದ್ರೆ ಯಾವ ಬೇಸ್ ನಾವು ಒಂದು ಆಧಾರದ ಮೇಲೆ ಇತಿಹಾಸವನ್ನು ಸ್ಟಡಿ ಮಾಡ್ತೀವಿ ಅಂದ್ರೆ, ಆರ್ಕಿಯಾಲಜಿಯ ಸೋರ್ಸಸ್ನ ಒಂದು ಬೇಸ್ನ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನಾವು ಇತಿಹಾಸವನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅರ್ಥ ಮಾಡ್ಕೊಳ್ರಿ, ಪ್ರಾಗೈತಿಹಾಸ ಕಾಲವನ್ನ ನೀವು ಇಲ್ಲಿ ಲಿಪಿ ಇಲ್ಲ ಅಂತ ಚರ್ಚೆ ಮಾಡ್ತೀವಿ. ಹಾಗಾದ್ರೆ ನೋ ರಿಟರ್ನ್ ಎವಿಡೆನ್ಸ್ ಅಂತ ಕರಿತೀವಿ. ಹಾಗಾದ್ರೆ ನೋ ರಿಟರ್ನ್ ಎವಿಡೆನ್ಸ್ ಅಂದ್ರೆ ನಾವು ಯಾವ್ದು ಆಧಾರದ ಮೇಲೆ ಸ್ಟಡಿ ಮಾಡಬೇಕಾಗುತ್ತೆ ಸರ್ ಅಂತ ಚರ್ಚೆ ಮಾಡೋದಾದ್ರೆ, ಹಾಗಾದ್ರೆ ಯಾವ್ದು ಬೇಸ್ ಮೇಲೆ ನಾವು ಸ್ಟಡಿ ಮಾಡಬೇಕಾಗುತ್ತೆ ಅಂತಂದ್ರೆ ಅದೇ ಇಂಪಾರ್ಟೆಂಟ್ ಬೇಸ್ ಯಾವ್ದಂದ್ರೆ ಇಲ್ಲಿ ಆರ್ಕಿಯಾಲಜಿ ಸೋರ್ಸಸ್ಗೆ ಸಂಬಂಧಪಟ್ಟಂತೆ ಅದರ ಬೇಸ್ನ ಆಧಾರದ ಮೇಲೆ ನಾವೇನ್ ಮಾಡಬೇಕಾಗುತ್ತೆ, ಪ್ರಾಗೈತಿಹಾಸ ಕಾಲವನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ಮುಂದುವರೆದು ನಾವು ಆದ್ಯ ಇತಿಹಾಸ ಕಾಲದ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ, ಹಾಗಾದ್ರೆ ಇಲ್ಲಿ ಏನಿದೆ ಅಂತಂದ್ರೆ, ಹಾಗಾದ್ರೆ ಇಲ್ಲಿ ರಿಟರ್ನ್ ಎವಿಡೆನ್ಸ್ ಅವೈಲೇಬಲ್ ಇದೆ. ಹಾಗಾದ್ರೆ ಇಲ್ಲಿ ಏನಿದೆಯಪ್ಪ, ರಿಟರ್ನ್ ಎವಿಡೆನ್ಸ್ ಇದೆ. ಹಾಗಾದ್ರೆ ಇಲ್ಲಿ ಲಿಪಿ ಇದೆ. ಇಲ್ಲೇನಿದೆ, ಲಿಪಿ ಇದೆ. ಹಾಗಾದ್ರೆ ರಿಟರ್ನ್ ಎವಿಡೆನ್ಸ್ ಇದೆ. ರಿಟರ್ನ್ ಎವಿಡೆನ್ಸ್ ನಿಮಗೆ ಕಂಡು ಬರುತ್ತೆ. ಓಕೆ, ಹಾಗಾದ್ರೆ ರಿಟರ್ನ್ ಎವಿಡೆನ್ಸ್ ನಿಮಗೆ ಕಂಡು ಬರುತ್ತೆ, ಆದರೆ ಇಟ್ಸ್ ನಾಟ್ ರೀಡಬಲ್. ಹಾಗಾದ್ರೆ ಇಟ್ಸ್ ಅನ್ರೀಡಬಲ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಅದನ್ನ ಓದ್ಲಿಕ್ಕೆ ಆಗುವುದಿಲ್ಲ. ಓಕೆ,
ಇಲ್ಲಿ ಆದ್ಯ ಇತಿಹಾಸ ಕಾಲ ಅಂದ್ರೆ ಮಧ್ಯ ಇತಿಹಾಸ ಕಾಲ ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ಮಧ್ಯ ಇತಿಹಾಸ ಕಾಲ ಅಂದ್ರೆ ಇಲ್ಲಿ ಇತಿಹಾಸದಲ್ಲಿ 3 ಭಾಗ ಮಾಡಿದಾಗ ಆದ್ಯ ಇತಿಹಾಸ ಕಾಲವನ್ನ ಮಧ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಕಾಲ. ಹಾಗಾದ್ರೆ ಲಿಪಿ ಇದೆ, ಸ್ಕ್ರಿಪ್ಟ್ ಇದೆ, ಬಟ್ ಓದಕ್ಕಾಗ್ತಾ ಇಲ್ಲ. ಓಕೆ, ಓದಕ್ಕಾಗ್ತಾ ಇಲ್ಲ ಅಂದ್ರೆ ಇದು ನಿಮ್ಗೆ ಗೊತ್ತಿದೆ, ರಿಟರ್ನ್ ಎವಿಡೆನ್ಸ್ ಅವೈಲಬಲ್, ಇಟ್ಸ್ ಅನ್ರೀಡಬಲ್ ಅಂತ ಕರಿತೀವಿ. ಹಾಗಾದ್ರೆ ಅದನ್ನ ನಮಗೆ ಓದ್ಲಿಕ್ಕೆ ಆಗುವುದಿಲ್ಲ. ಓಕೆ, ಹಾಗಾದ್ರೆ ಓದ್ಲಿಕ್ಕೆ ಆಗುವುದಿಲ್ಲ ಅಂತ ನಾವು ಚರ್ಚೆ ಮಾಡೋದಾದ್ರೆ ಯಾವ ರೀತಿಯ ಒಂದು ಲಿಪಿ ಇದೆ ಅಂತ ನಾವು ಚರ್ಚೆ ಮಾಡೋದಾದ್ರೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಗಳು ಕಂಡು ಬರ್ತವೆ. ಹೇಗಂತಂದ್ರೆ ನೋಡ್ರಿ, ಇಲ್ಲಿ ನಿಮಗೆ ಲಿಪಿ ಇಲ್ಲ, ಓದುವ ಮಾತೇ ಇಲ್ಲ ಅಂದ್ರೆ ಹಾಗಾದ್ರೆ ನಿಮ್ಗೆ ಯಾವ್ದು ಕಂಡು ಬರುತ್ತಪ್ಪ? ಸ್ಟೋನ್ ಏಜ್ ಕಂಡು ಬರುತ್ತೆ. ಯಾವುದು? ಸ್ಟೋನ್ ಏಜ್ ಕಂಡು ಬರುತ್ತೆ. ಹಾಗಾದ್ರೆ ಶಿಲಾಯುಗ ಕಂಡು ಬರುತ್ತೆ. ಓಕೆ, ನಿಮಗೆ ಗೊತ್ತಿದೆ ಶಿಲಾಯುಗವನ್ನು ಯಾವುದ ಬೇಸ್ ಮೇಲೆ ನಾವು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಸಿಕ್ಕಂತಹ ಒಂದು ಸೋರ್ಸಸ್ಗಳ ಆಧಾರದ ಮೇಲೆ ನಾವು ಶಿಲಾಯುಗವನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಲಿಪಿ ಇದೆ ಅಂತ ಹೇಳ್ತಾ ಇದೀನಿ, ಓದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದೀನಿ. ಹಾಗಾದ್ರೆ ಯಾವ ರೀತಿಯ ಲಿಪಿ ಇದೆ ನೋಡ್ರಿ, ಎಷ್ಟೊಂದು ಟ್ಯಾಲೆಂಟೆಡ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ಸಿಂಧು ನಾಗರಿಕತೆ ಜನರು ಅಂತ ಕರಿತೀವಿ. ಹಾಗಾದ್ರೆ IVC, ಯಾವುದು? IVC, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವರು ಹೊಂದಿರತಕ್ಕಂಥ ಲಿಪಿ ಯಾವ್ದು ಅಂತಂದ್ರೆ ಅದು ಬೋಸ್ಟ್ರೋಪೆಡನ್ ಲಿಪಿ ಅಂತ ಕರಿತೀವಿ. ಹಾಗಾದ್ರೆ ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ ಬರೆದಂತ ಒಂದು ಲಿಪಿ ಯಾವ್ದಂದ್ರೆ ಅದು ಬೋಸ್ಟ್ರೋಪೆಡನ್ ಲಿಪಿ ಆಗಿರುತ್ತೆ. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ಫಸ್ಟ್ ಬಲದಿಂದ ಸ್ಟಾರ್ಟ್ ಮಾಡ್ತಾರೆ, ನೆಕ್ಸ್ಟ್ ಎಡಕ್ಕೆ ಬರ್ತಾರೆ, ಮತ್ತೆ ಎಡ ಬಲ ಈ ರೀತಿಯಾಗಿ ಬರೆದಿರ್ತಕ್ಕಂಥ ಲಿಪಿ ಯಾವ್ದಂದ್ರೆ ಅದು ಬೋಸ್ಟ್ರೋಪೆಡನ್ ಲಿಪಿ. ಕಣ್ಣಿಗೆ ನೋಡ್ಲಿಕ್ಕೆ ಅದೊಂದು ಸರ್ಪವಾಗಿ ಕಾಣುತ್ತೆ, ಹಾವಿನ ತರ ಕಾಣುತ್ತೆ. ಹಾಗಾಗಿ ಅದನ್ನ ನಾವು ಸರ್ಪಾಕಾರದ ಲಿಪಿ ಅಂತ ಕರಿತೀವಿ. ಅದೇ ರೀತಿ ಬೋಸ್ಟ್ರೋಪೆಡಸ್ ಲಿಪಿ ಅಂತ ಕರಿತೀವಿ, ಬೋಸ್ಟ್ರೋಪೆಡನ್ ಲಿಪಿ ಅಂತ ಕರಿತೀವಿ. ಮತ್ತೆ ಮುಂದುವರೆದು ಇದು ಗೋಮೂತ್ರಿಕಾ ಲಿಪಿ ಅಂತ ಕರಿತಾ ಹೋಗ್ತಾರೆ. ಇಷ್ಟೊಂದು ಹೆಸರುಗಳಿಂದ ಇದನ್ನ ಕರಿತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಲಿಪಿಯ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ ಇಂಪಾರ್ಟೆಂಟ್ ಲಿಪಿ ಆಗಿರುತ್ತೆ, ಬಟ್ ಹೈಲಿ ಟ್ಯಾಲೆಂಟೆಡ್ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ ನಾವು ಎಷ್ಟೊಂದು ದೊಡ್ಡರು ಅಂತಂದ್ರೆ ಕಾಮನ್ ಆಗಿ ನಾವು ಲಿಪಿಯನ್ನ ಆರಂಭ ಮಾಡ್ತೀವಿ, ಬರಲಿಕ್ಕೆ ಆರಂಭ ಮಾಡ್ತೀವಿ, ಎಡದಿಂದ ಸ್ಟಾರ್ಟ್ ಮಾಡ್ತೀವಿ, ಎಡದಿಂದ ಹೋಗಿ ಎಂಡ್ ಮಾಡ್ತೀವಿ, ಮತ್ತೆ ರಿಟರ್ನ್ ಬರ್ತೀವಿ, ಮತ್ತೆ ರಿಟರ್ನ್ ಬಂದು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಇಲ್ಲಿ ಸ್ಟಾಪ್ ಮಾಡಿ ಮತ್ತೆ ರಿಟರ್ನ್ ಬರ್ತೀವಿ, ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಆದ್ರೆ ಸಿಂಧು ನಾಗರಿಕತೆಯ ಜನ ಎಷ್ಟೊಂದು ಬುದ್ಧಿವಂತ ಜನ ಅಂತಂದ್ರೆ ಬಲದಿಂದ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾರೆ, ಮತ್ತೆ ವಾಪಸ್ ಹೋಗಲ್ಲ, ಮತ್ತೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ, ಮತ್ತೆ ಇಲ್ಲಿಗೆ ಎಂಡ್ ಮಾಡ್ತಾರೆ, ಮತ್ತೆ ರಿಟರ್ನ್, ಮತ್ತೆ ಇಲ್ಲಿಂದ ಬರ್ತಾ ಹೋಗ್ತಾರೆ, ಮತ್ತೆ ಇಲ್ಲಿಗೆ ಎಂಡ್ ಆಗುತ್ತೆ, ಮತ್ತೆ ಇಲ್ಲಿಂದ ಬರ್ತಾ ಹೋಗ್ತಾರೆ. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಮಾತಾಡೋದಾದ್ರೆ ನಿಮಗೆ ರೈತರು ರಂಟೆ ಅಥವಾ ಕುಂಟೆ ಹೊಡೆಯುವ ಸಂದರ್ಭದಲ್ಲಿ ಇಲ್ಲಿ ಈ ಕಡೆ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಬರ್ತಾರೆ, ಬಟ್ ಅದೇ ಕುಂಟೆ ತಗೊಂಡು ವಾಪಸ್ ಹೋಗಲ್ಲ ಅವರು, ಮತ್ತೆ ಏನ್ ಮಾಡ್ತಾರೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಮತ್ತೆ ಇಲ್ಲಿಗೆ ಎಂಡ್ ಆಗಿದೆ ಅಂದ್ರೆ ಮತ್ತೆ ವಾಪಸ್ ಬರಲ್ಲ. ಅವಾಗ ಏನ್ ಮಾಡ್ತಾರೆ, ಮತ್ತೆ ಈ ಕಡೆ ಅವರು ಕುಂಟೆ ಅಥವಾ ರಂಟೆಯನ್ನು ಬಳಸ್ತಾ ಹೋಗ್ತಾರೆ, ಮತ್ತೆ ಇದೇ ರೀತಿಯಾಗಿ ಅವರು ಬಳಸ್ತಾ ಹೋಗ್ತಾರೆ. ಹಾಗಾಗಿ ಇದು ಯಾವ ರೀತಿ ಕಾಣುತ್ತಂದ್ರೆ ಇಲ್ಲಿ ಒಂದು ಸರ್ಪಾಕಾರದ ಲಿಪಿಯ ತರ ಕಾಣುತ್ತೆ. ಹಾಗಾಗಿ ಇಂಥ ಒಂದು ಬುದ್ಧಿವಂತಿಕೆಯನ್ನ ಬೆಳೆಸಿ ಲಿಪಿಯನ್ನ ಬಳಸಿರ್ತಕ್ಕಂಥವ್ರು ಯಾರು ಅಂದ್ರೆ ಸಿಂಧು ನಾಗರಿಕತೆಯ ಜನ. ಬಟ್ ಸಿಂಧು ನಾಗರಿಕತೆಯ ಜನ ಬಳಸಿದಂತ ಒಂದು ಲಿಪಿ ಏನಿದೆ ಬೋಸ್ಟ್ರೋಪೆಡನ್ ಲಿಪಿ ಆಗುತ್ತೆ. ಆದ್ರೆ ಇಲ್ಲಿವರೆಗೂ ಆ ಲಿಪಿಯನ್ನ ನಾವು ಓದ್ಲಿಕ್ಕೆ ಆಗಿಲ್ಲ. ಓಕೆ, ಯಾಕೆ ಓದ್ಲಿಕ್ಕಾಗಿಲ್ಲ ಅಂತ ನಾವು ಚರ್ಚೆ ಮಾಡೋದಾದ್ರೆ ಸಿಂಧು ನಾಗರಿಕತೆಯ ಜನ ಬರೆದಂತ ಲಿಪಿ ಏನಿದೆ ತಮ್ಮ ಭಾವನೆಗಳನ್ನ ಒಂದು ಚಿತ್ರಗಳ ಮೂಲಕ ತಿಳಿಸಿದಂತಹ ಒಂದು ವಿಷಯಗಳಾಗಿರ್ತವೆ. ಓಕೆ, ಹಾಗಾದ್ರೆ ನೋಡಿ ಯಾವ ತರ ಇರುತ್ತೆ ಅಂತಂದ್ರೆ ಓಕೆ ಈ ತರ ಇದೆ. ಹಾಗಾದ್ರೆ ಇದು ನಿಮಗೆ ಒಂಥರ ಚಿತ್ರ ಕಾಣುತ್ತೆ. ಹಾಗಾದ್ರೆ ತಮ್ಮ ಮನಸ್ಸಿನ ಭಾವನೆಗಳನ್ನ ಚಿತ್ರಗಳ ಮೂಲಕ ತಿಳಿಸುವಂತ ಲಿಪಿ ಯಾವ್ದಂದ್ರೆ ಅದು ಪಿಕ್ಟೋಗ್ರಾಫಿ. ಓಕೆ, ಹಾಗಾದ್ರೆ ಪ್ರೆಸೆಂಟ್ ಕನ್ವರ್ಟ್ ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ ಒಂದು ಚಿತ್ರ ಕಾಣ್ತಾ ಇದೆ, ಇದು ಒಂದು ಲಿಪಿ. ಹಾಗಾದ್ರೆ ಇದು ಏನಂದ್ರೆ ತಮ್ಮ ಮನಸ್ಸಿನ ಭಾವನೆಗಳನ್ನ ಒಂದು ಚಿತ್ರಗಳ ಮೂಲಕ ತಿಳಿಸುವಂತ ಒಂದು ವಿಷಯವನ್ನ ಏನಂತ ಕರೀತಾರೆ, ಪಿಕ್ಟೋಗ್ರಾಫಿ ಅಂತ ಕರೀತಾರೆ. ಏನಂತ ಕರೀತಾರೆ, ಪಿಕ್ಟೋಗ್ರಾಫಿ ಅಂತ ಕರೀತಾರೆ. ಓಕೆ, ಇದು ಏನಂತಂದ್ರೆ ಪಿಕ್ಟೋಗ್ರಾಫಿ ಅಂದ್ರೆ ಮೀನಿಂಗ್ ಕೇಳ್ತಾರೆ. ಪಿಕ್ಟೋಗ್ರಾಫಿ ಅಂದ್ರೆ ತಮ್ಮ ಮನಸ್ಸಿನ ಭಾವನೆಗಳನ್ನ ಚಿತ್ರಗಳ ಮೂಲಕ ತಿಳಿಸುವಂತ ವಿಷಯವನ್ನ ಪಿಕ್ಟೋಗ್ರಾಫಿ ಅಂತ ಕರೆದ್ರೆ ಓಕೆ, ಪ್ರೆಸೆಂಟ್ ಹೆಂಗ್ ಕನ್ವರ್ಟ್ ಮಾಡಬೇಕು, ಈಗ ನೀವು ಕಳಿಸುವಂತ ವಾಟ್ಸಪ್ ಲಿಪಿ ಇಮೋಜಿ ಲಿಪಿ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಚೆನ್ನಾಗಿದೆ ಅಂದ್ರೆ ಸೂಪರ್ ಅಂತ ಕಳಿಸ್ತೀರಾ. ಇಮೋಜಿ ಲಿಪಿ ನಿಮ್ಮಲ್ಲಿ ಇರುತ್ತೆ. ಹಾಗಾದ್ರೆ ನಿಮಗೆ ಕೋಪ ಬಂದಾಗ ಒಂದು ಕಣ್ಣು ಕೆಂಪು ಮಾಡ್ಕೊಂಡು ವಿಚಿತ್ರವಾಗಿ ಕಳಿಸ್ತಾ ಹೋಗ್ತೀರಾ. ನಿಮ್ಗೆ ಏನಾದ್ರೂ ಬೇಕಂದ್ರೆ ನಿಮ್ಗೆ ಆ ರೀತಿ ಕೇಳ್ತಾ ಹೋಗ್ತಾರೆ. ಅಂದ್ರೆ ಇಮೋಜಿ ಲಿಪಿ ಏನಿದೆ, ವಾಟ್ಸಪ್ ಇಮೋಜಿ ಲಿಪಿ ಏನಿದೆ, ಹಾಗಾಗಿ ಆ ವಾಟ್ಸಪ್ ಇಮೋಜಿ ಲಿಪಿ ಏನಂತಂದ್ರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಬೇರೊಬ್ಬರಿಗೆ ತಿಳಿಸುವಂತಹ ಒಂದು ಲಿಪಿ ಆಗಿದೆ ವಾಟ್ಸಪ್ ಇಮೋಜಿ ಲಿಪಿ. ಅದೇ ರೀತಿಯಾಗಿ ಸಿಂಧು ನಾಗರಿಕತೆ ಜನ ಏನಿದ್ದಾರೆ ತಮ್ಮ ಮನಸ್ಸಿನ ಭಾವನೆಗಳನ್ನ ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕಾಗಿನೇ ಈ ರೀತಿಯಾಗಿ ಚಿತ್ರಾಕಾರದ ಮೂಲಕ ಲಿಪಿಯ ಮೂಲಕ ತಮ್ಮ ಮನಸ್ಸಿನ ಭಾವನೆಗಳನ್ನ ಜನರಿಗೆ ತಿಳಿಸ್ತಾ ಇದ್ರು. ಹಾಗಾಗಿ ಇದನ್ನ ಪಿಕ್ಟೋಗ್ರಾಫಿ ಅಂತೇಳಿ ಕರಿತಾ ಹೋಗ್ತಾ. ಹಾಗಾದ್ರೆ ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ ಬರೆದಂತ ಲಿಪಿ ಏನಂತ ಕರಿತೀವಿ, ಬೋಸ್ಟ್ರೋಪೆಡನ್ ಲಿಪಿ ಅಂತ ಕರಿತೀವಿ. ಯಾವ ಲಿಪಿ, ಬೋಸ್ಟ್ರೋಪೆಡನ್ ಲಿಪಿ ಅಂತ ಕರಿತೀವಿ. ಓಕೆ, ಮುಂದುವರೆದು
ಇದು ಏನಿದೆ ಆದ್ಯ ಇತಿಹಾಸ ಕಾಲಕ್ಕೆ ಸಂಬಂಧಪಟ್ಟಂತ ವಿಷಯವಾಗಿರುತ್ತೆ. ಮುಂದುವರೆದು ನಾವು ಇತಿಹಾಸ ಕಾಲಕ್ಕೆ ಸಂಬಂಧಪಟ್ಟಂತ ವಿಷಯವಾದ್ರೆ ಇಲ್ಲಿ ರಿಟರ್ನ್ ಎವಿಡೆನ್ಸ್ ಇದೆ ಅಂಡ್ ಆಲ್ಸೋ ರೀಡಬಲ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲೇನಿದೆಯಪ್ಪ, ರಿಟರ್ನ್ ಎವಿಡೆನ್ಸ್ ಇದೆ, ಮತ್ತೆ ಅದನ್ನು ಓದ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ರಿಟರ್ನ್ಸ್ ಎವಿಡೆನ್ಸ್ ಇದೆ, ಹಾಗಾದ್ರೆ ಅದನ್ನು ಓದ್ತಾ ಇದೀವಿ. ಹಾಗಾದ್ರೆ ಯಾವ ಟಾಪಿಕ್ ಇಂದ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ವೇದಗಳಿಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಯಾವುದು ವೇದಗಳು, ವೇದಿಕ್ ಏಜ್ ಏನಿದೆ, ವೇದಿಕ್ ಏಜ್ಗೆ ಸಂಬಂಧಪಟ್ಟಂತೆ, ವೈದಿಕ ಯುಗಕ್ಕೆ ಸಂಬಂಧಪಟ್ಟಂತೆ, ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ಈ ರೀತಿಯಾಗಿ ಮುಂದುವರೆದು ನಾವು ಸಾಮ್ರಾಜ್ಯಗಳನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹಿಸ್ಟರಿ ಪೀರಿಯಡ್ ಇಂದ ಪ್ರೆಸೆಂಟ್ ವರೆಗೂ ಸಹಿತ ನಾವು ಇತಿಹಾಸ ಕಾಲಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ತಿಳ್ಕೊಳ್ತಕ್ಕಂಥ ವಿಷಯ ಯಾವುದಂತಂದ್ರೆ ಇಲ್ಲಿ ಪ್ರಾಗತಿಹಾಸ ಕಾಲ ನಿಮ್ಗೆ ಚರ್ಚೆ ಮಾಡಿದ್ದೀನಿ. ಪ್ರಾಗತಿಹಾಸ ಕಾಲದಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಸ್ಟೋನ್ ಏಜ್ ಬರುತ್ತೆ. ಹಾಗಾದ್ರೆ ಸ್ಟೋನ್ ಏಜ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ಮುಂದೆ ನಾವು ಚರ್ಚೆ ಮಾಡ್ತಾ ಹೋಗೋಣ.